ಟೈಟ್ಲೆ ಬಾಲ್ ಬಚಾವೋ ಬಚಾಲೋ ಕೂದಲು ಉಳಿಸ್ಕೊಳ್ಳಿ ಅಂತ. ಈ ಪ್ರಾಬ್ಲಮ್ ಏನಿದೆ ಅಲ್ಲ ಸರ್, ತುಂಬಾ ಜನರಿಗಿದೆ. ವರ್ಷಕ್ಕೆ 18 ಲಕ್ಷ ಪೀಸಸ್ ನ ಇದನ್ನ ನಾವು ಕುರಿಯರ್ ಅಲ್ಲಿ ಕಳಿಸ್ತೀವಿ ಆಲ್ ಓವರ್ ಇಂಡಿಯಾ. ಆ ರಿಸಲ್ಟ್ ಒಂದ್ ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ 1 ತಿಂಗಳ ನಂತರ ಫೋನ್ ಮಾಡಿದ್ರೆ ಇದ್ರದಷ್ಟು ದುಡ್ಡನ್ನ ನಾವು ಗೂಗಲ್ ಪೇ ಲಿ ವಾಪಸ್ ಕೊಡ್ತೀವಿ. ಇದನ್ನ ನೀವು ಶಾಕ್ ಆಗಿದ್ದೀರಾ? ಇನ್ನೊಂದು ಪ್ರಾಡಕ್ಟ್ಸ್ ಇದೆ ಛೋಟಾ ಜಾದು ಅಂತ ಹೇಳಿ. ತಲೆನೋವು, ಸೈನಸ್, ಮೈಗ್ರೇನ್ 5 ಸೆಕೆಂಡ್ ರಿಲೀಫ್ ಸಿಗುತ್ತೆ. ಸ್ವಲ್ಪ ಮೂಗ್ ಮೇಲೆ ಹಚ್ಕೊಂಡ್ ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಗೊರಕೆ ಇದ್ರೆ ಕಡಿಮೆ ಆಗುತ್ತೆ. ವಾರಕ್ಕೆ 6 ರಿಂದ 7 ಸಾವಿರ ಬಾಟ್ಲು ಸೇಲ್ಸ್ ಆಗುತ್ತೆ ಛೋಟಾ ಜಾದು. ಇದು ದರ್ದ್ ನಿವಾರಕ ಅಂತ ಹೇಳಿ ಎನಿ ಜಾಯಿಂಟ್ ಪೇನ್, ಮಸಲ್ ಪೇನ್ ಗೆ ಬರುತ್ತೆ. ಕ್ರಾನಿಕ್ ಆರ್ಥರೈಟಿಸ್ ಪೇನ್ ಇದ್ರೂ ಕೂಡ, ಮಂದಿ ಸೌದಿರೋ ನೋವಿದ್ರು ಕೂಡ ನಿಮ್ಗೆ 12 ದಿನದಲ್ಲಿ ಅದು ನಿಮ್ಗೆ ಕಡಿಮೆ ಆಗುತ್ತೆ. 15 ಡೇಸ್ ಅಲ್ಲಿ ನಿಮ್ಗೆ ಹೋಗಿಲ್ಲ ನಿಮ್ಗೆ ಡ್ಯಾಂಡ್ರಫ್ ಅಂತ ಹೇಳಿದ್ರೆ 16 ಡೇ ಮಾರ್ನಿಂಗ್ ದುಡ್ಡು ವಾಪಸ್. ಶ್ರೀಗಂಧದ ಸುಗಂಧ ಇರುವಂತಹ ಅಲೋವೆರಾ ಜೆಲ್ಲು. ಈ ಪೌಡರ್ ನ ರೋಸ್ ವಾಟರ್ ಜೊತೆ ಎಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಹೇರ್ ರಿಮೂವ್ ಆಗುತ್ತೆ. ಇನ್ಸುಲಿನ್ ತಗೋತಿದ್ ಕಸ್ಟಮರ್ಸ್ ನಮ್ಗೆ ಏನಿದ್ದಾರೆ ಇವತ್ತು 10 mg ಬಂದಿದ್ದಾರೆ 2 ರಿಂದ 3 ತಿಂಗಳಲ್ಲಿ. ಶುರು ಮಾಡೋಕ್ಕಿಂತ ಮುಂಚೆ ಶುಗರ್ ಲೆವೆಲ್ ಟೆಸ್ಟ್ ಮಾಡಿಸ್ಬಿಟ್ಟು ಶುರು ಮಾಡಿ 1 ತಿಂಗಳ ಆದ್ಮೇಲೆ ನೀವು ಮತ್ತೆ ಅದನ್ನ ಶುಗರ್ ಲೆವೆಲ್ ಟೆಸ್ಟ್ ಮಾಡಿಸಿದ್ರೆ ಆ ಡಿಫ್ರೆನ್ಸ್ ಏನಿದೆ ನಿಮಗೆ ಅದು ಗೊತ್ತಾಗುತ್ತೆ. ಬಾಡಿ ಎನರ್ಜಿ ಲೆವೆಲ್, ಮಲ್ಟಿ ಆರ್ಗನ್ ಫಂಕ್ಷನ್ಸ್, ಸುಸ್ತು ಎಲ್ಲಾನು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಈಗಿನ ಹೆಣ್ಮಕ್ಳಿಗೂ ಗಂಡ್ ಮಕ್ಳಿಗೆ ಯಾರಿಗೆ ಆಗ್ಲಿ ಬ್ಯೂಟಿ ಕಾನ್ಶಿಯನ್ಸ್ ತುಂಬಾ ಇರ್ತಾರೆ. ಸೊ ಅವರಿಗೆ ಇದು ಒಳ್ಳೆ ಫಾರ್ಮುಲಾ. ಅದು ಆಯಿಲಿ ಸ್ಕಿನ್ ಇದ್ರೆ ಮಾತ್ರ ತುಂಬಾ ಒಳ್ಳೆ ರಿಸಲ್ಟ್ ಇದು ಬರುತ್ತೆ. ಇದಕ್ಕೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಒರಿಜಿನಲ್ ಪ್ಯೂರ್ ಜೇನುತುಪ್ಪ ಇದು. ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್, ಇರ್ರೆಗ್ಯುಲರ್ ಪೀರಿಯಡ್ಸ್, ಎಕ್ಸೆಸಿವ್ ಬ್ಲೀಡಿಂಗ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಮಾಡಿರುವಂತ ಮೆಡಿಸನ್ ಇದು. ಸಂಧಿವಾತ ಅಂತ ಇರುತ್ತಲ್ಲ, ರುಮಟೈಡ್ ಆರ್ಥರೈಟಿಸ್, ಅದಕ್ಕಿರುವಂತಹ ಮೆಡಿಸನ್. ನಿಮಗೆ ಎಷ್ಟೇ ವರ್ಷದಿಂದ ಅಸ್ತಮಾ ಇದ್ರೂ ಕೂಡ ಈ ಒಂದು ಕೋರ್ಸ್ ಮುಗಿಯೋಷ್ಟರಲ್ಲಿ ಅವರಿಗೆ 30 to 40% ರಿಲೀಫ್ ಸಿಗುತ್ತೆ. ಇವಾಗ ಇನ್ನೊಂದಿರೋದು ನ್ಯಾಚುರಲ್ ಆಗಿ ಎಲ್ಲರಿಗೂ ಕಾಮನ್ ಆಗಿರೋದು ಅಲರ್ಜಿ ಕಾಡ ಅಂತ ಹೇಳಿ. ಅಲರ್ಜಿ ಕಷಾಯ ಏನಿಲ್ಲ, ಬೆಳಿಗ್ಗೆ ಒಂದ್ಸಲ ರಾತ್ರಿಗೆ ಒಂದ್ಸಲ ತಗೊಳ್ಳೋದು. ಹೇರ್ ಗ್ರೋತ್ ಗೆ ಅಂದ್ರೆ ಇರೋ ಕೂದಲು ಚೆನ್ನಾಗಿ ಬೆಳಿಲಿಕ್ಕೆ, ಸೊಂಪಾಗಿ ಬೆಳಿಲಿಕ್ಕೆ ಅದಕ್ಕೆ ಬರುತ್ತೆ ಸರ್. ಇದು 11 ತರ ಹರ್ಬ್ಸ್ ಹಾಕಿದೀವಿ. ಪೈಲ್ಸ್ ಮೂಲವ್ಯಾಧಿ, ಹೌದು ಮೂಲವ್ಯಾಧಿಗೆ ಮೆಡಿಸನ್ ಸರ್ ಇದು. ಈ ಒಂದು ಕೋರ್ಸ್ ಬಂದ್ಬಿಟ್ಟು 20 ದಿನದಿರುತ್ತೆ. 1 ಬೀಜನ 1 ದಿನಕ್ಕೆ ಅಂತ ಮಾಡಿರೋದು. 80% ಐಟಮ್ಸ್ ಏನಿದೆ ಎಲ್ಲಾನು ನಾವೇ ನಮ್ ಗುಡಿ ಕೈಗಾರಿಕೆಯಲ್ಲಿ ಮಾಡಿರೋದು. 22 ಟ್ರೈಬಲ್ ಲೇಡೀಸ್ ನಮ್ಮ ಹತ್ರ ಕೆಲಸ ಮಾಡ್ತಾರೆ. ಪ್ರಿಸರ್ವೇಟಿವ್ಸ್ ಇರಲ್ಲ ಅದ್ರಲ್ಲಿ ನಮ್ ಪ್ರಾಡಕ್ಟ್ಸ್ ಅಲ್ಲಿ. ಸ್ವರ್ಗದಲ್ಲಿ ಇದ್ದಂಗೆ ಇದೀರಾ. ಸ್ವರ್ಗದಲ್ಲಿನೇ ಇದೀವಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಪ್ರದೇಶ ದಾಂಡೇಲಿಗೆ ಆತ್ಮೀಯವಾದ ಸ್ವಾಗತ ಕೋರ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲ ಕಾಳಿ ನದಿಯ ಪ್ರದೇಶಗಳು ಸ್ನೇಹಿತರೆ. ಸುತ್ತ ಉತ್ತರ ಕನ್ನಡ ಜಿಲ್ಲೆಯ ಕಾಡುಗಳು ಮತ್ತು ಕಾಳಿ ನದಿ. ಸ್ನೇಹಿತರೆ, ಇಲ್ಲಿ ನಮ್ಮ ಸಹೋದರಿ ಒಬ್ಬರು ತುಂಬ ವಿಶೇಷವಾದಂತಹ ಕಾಡು ಮೇಡಿನ ಉತ್ಪನ್ನಗಳನ್ನು ಬಳಸ್ಕೊಂಡು ಟ್ರೈಬಲ್ ಇಕೋ ಶಾಪ್ ಅಂತ ಒಂದು ನಡೆಸ್ತಾ ಇದ್ದಾರೆ. ಆ ಮೂಲಕ ಜನರ ಆರೋಗ್ಯ ಸುಧಾರಿಸುವಂಥ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಜೊತೆಗೆ ಓದ್ದವರೆಲ್ಲರೂ ಬೆಂಗಳೂರಿಗೋ ಅಥವಾ ನಗರಗಳಿಗೋ ಹೋಗಿ ಕೆಲಸ ಮಾಡೋ ಟ್ರೆಂಡನ್ನ ಬ್ರೇಕ್ ಮಾಡಿ ಓದ್ದವರು ತಾವು ಹುಟ್ಟಿದ ಊರಲ್ಲೇ ಇದ್ದು ಒಳ್ಳೆ ಕೆಲಸ ಯಾಕೆ ಮಾಡಬಾರ್ದು ಅಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇಲ್ಲಿದ್ದು ಒಂದು ವ್ಯವಹಾರ ನಡೆಸ್ತಾ ಆ ಮೂಲಕ ಜನರ ಬದುಕನ್ನು ಹಸನಾಗಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಏನಿದು ಟ್ರೈಬಲ್ ಇಕೋ ಶಾಪ್ ಕತೆ, ಏನು ಸಿಗುತ್ತೆ ಅಲ್ಲಿ ಉತ್ಪನ್ನಗಳು, ಏನು ನಮ್ಮ ಸಹೋದರಿಯ ಕತೆ ಕೇಳೋಣಲ್ವಾ? ಸ್ವಾಗತ ನಿಮಗೆ ಉತ್ತರ ಕನ್ನಡ ಜಿಲ್ಲೆಗೆ, ದಾಂಡೇಲಿಗೆ, ಈ ನಮ್ಮ ಕಾಳಿ ನದಿಯ ಪ್ರದೇಶಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಟ್ರೈಬಲ್ ಇಕೋ ಶಾಪ್ ಅಂಗಡಿ ಸ್ನೇಹಿತರೆ. ಬನ್ನಿ ನಾವು ಒಳಗಡೆ ಹೋಗೋಣ, ನಮ್ಮ ಸಹೋದರಿನ ಭೇಟಿ ಮಾಡೋಣ. ನೋಡಿ, ಇದು ದಾಂಡೇಲಿ ಹೈವೇ, ಮುಂದೆ ಹೋದರೆ ಬಸ್ ಸ್ಟ್ಯಾಂಡ್ ಇದೆ, KSRTC ಬಸ್ ಸ್ಟ್ಯಾಂಡು. ಆಯ್ತಾ ಪೂಜೆ ಬೆಳಗ್ಗೆದು? ಸ್ನೇಹಿತರೆ, ತೇಜಸ್ವಿ ಅವರ ಈ ಟ್ರೈಬಲ್ ಇಕೋ ಶಾಪ್ ನ ನಾವು ನೋಡೋಣ. ಅಕ್ಕ ನಮಸ್ತೆ, ಹೇಳಿ ನಿಮ್ಮ ಅಂಗಡಿ ಬಗ್ಗೆ ದಯವಿಟ್ಟು. ಸರ್, ಅಂಗಡಿ ಬಗ್ಗೆ ಆಮೇಲೆ ಹೇಳೋಣ. ನೀವು ಫಸ್ಟ್ ಟೈಮ್ ನಮ್ಮ ಅಂಗಡಿಗೆ ಬಂದಿದ್ದೀರಾ. ಸೊ ನಮ್ಮ ಅಂಗಡಿದು ಒಂದು ಸ್ಪೆಷಲ್ ಡ್ರಿಂಕ್ ಇದೆ, ವೆಲ್ಕಮ್ ಡ್ರಿಂಕ್ ಅಂತ ಅನ್ಕೋಬಹುದು ನೀವು. ಇದು ಒಂದು ನಿಮ್ಗೆ ಬೆಸ್ಟ್ ಅಪಿಟೈಸರು, ಡೈಜೆಷನ್ ಕೂಡ ತುಂಬಾ ಒಳ್ಳೇದಿರುತ್ತೆ. ಸೊ ಅದನ್ನ ಟೇಸ್ಟ್ ಮಾಡಿ ಮೊದಲು, ಅದಾದ್ಮೇಲೆ ಇದನ್ನೆಲ್ಲ ನೋಡೋಣ ಸರ್. ಸೊ ನಿಮ್ಮ ಭೇಟಿ ಮಾಡಕ್ ಬಂದಾಗ ನಮ್ಗೊಂದು ವೆಲ್ಕಮ್ ಡ್ರಿಂಕ್ ಸ್ನೇಹಿತರೆ, ಅಪ್ಪಟ ಭಾರತೀಯ ಸಂಪ್ರದಾಯ ಪ್ರಕಾರ. ಬನ್ನಿ, ಏನು ಡ್ರಿಂಕು ತೋರಿಸ್ತೀನಿ ಬನ್ನಿ ಸರ್. ಓ ಸರ್ಪ್ರೈಸ್, ಬನ್ನಿ. ಇದು ನಮ್ಮ ಪುಟ್ ಕಿಚನ್. ಇಲ್ಲಿ ನಾವು ಹರ್ಬಲ್ ಟೀ, ಹಾಟ್ ಕೋಕಮ್ ಅಂತ ಸರ್ವ್ ಮಾಡ್ತೀವಿ. ಹರ್ಬಲ್ ಟೀ ಬಂದು ತುಳಸಿ, ಅಶ್ವಗಂಧ, ಲೆಮನ್ ಗ್ರಾಸು, ಪೆಪ್ಪರ್ ಎಲ್ಲ ಹಾಕಿ ಮಾಡೋದು. ಕೆಮ್ಮು, ಕಫ ಅದಕ್ಕೆಲ್ಲ ಒಳ್ಳೇದು. ಇನ್ ಹಾಟ್ ಕೋಕಮ್ ಬಂದ್ಬಿಟ್ಟು ಸೂಪ್ ಅಥವಾ ರಸಂ ತರ ಇರುತ್ತೆ, ಕುಡಿಯೋದಕ್ಕೆ ಟೇಸ್ಟಿ ಕೂಡ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಇದ್ರಲ್ಲಿ ಕೋಕಮ್ ಸಿಪ್ಪೆ ಬರುತ್ತೆ ಸರ್. ಕೋಕಮ್ ಅಂದ್ರೇನು? ಕೋಕಮ್ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಆಗುವಂತ ಒಂದು ಹಣ್ಣು. ಈ ಕಡೆ ಎಲ್ಲ ಇದು ಕೋಕಮ್ ಸರ್. ಇದು ಹಣ್ಣದು. ಈ ಕೋಕಮ್ ಹಣ್ಣಿಂದ ಜ್ಯೂಸ್ ಮಾಡ್ತೀವಿ. ಸ್ವೀಟ್ ಇರುತ್ತೆ, ಸ್ವೀಟ್ ಜ್ಯೂಸ್ ಇರುತ್ತೆ. ಅದ್ರ ಸಿಪ್ಪೆನ ಏನ್ ಮಾಡ್ತಾರಂದ್ರೆ, ಇಲ್ಲೆಲ್ಲ ಸಿಪ್ಪೆಗಳನ್ನ ಹುಣಸೆಹಣ್ಣು ಯಾರು ಬಳಸಲ್ಲ,
ಈಗ ಸಾರಿಗೆ ಹುಣಸೆಹಣ್ಣು ಹಾಕ್ತಾರಲ್ಲ. ಹಾ, ನೀವು ಈ ಕಡೆ ಬೆಂಗಳೂರು ಸೈಡ್ ಎಲ್ಲ ನೀವು ಹುಣಸೆಹಣ್ಣು ಬಳಸ್ತೀರಾ, ನಾವು ಕೋಕಮ್ನೇ ಬಳಸೋದು. ಅದು ಹುಳಿನೇ ಇದು. ಇದ್ರಲ್ಲಿ ಆಸಿಡಿಟಿ ಕೂಡ ಆಗಲ್ಲ ನಿಮಗೆ. ಓಕೆ ಓಕೆ. ಇದರಲ್ಲಿ ಹಾಟ್ ಕೋಕಮ್ಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಕೋಕಮ್ಮು, ಆಮೇಲೆ ಇದನ್ನೆಲ್ಲ ಹಾಕಿ ಬಾಯ್ಲ್ ಮಾಡಿದೀವಿ. ಇದು ಕುಡಿಯೋದಕ್ಕೆ ತುಂಬಾ ಟೇಸ್ಟಿ ಇರುತ್ತೆ. ನಿಮ್ ಟೊಮೆಟೊ ರಸಂ ತರ ಇರುತ್ತೆ. ಓಕೆ. ಇದನ್ನ ನಿಮ್ಗೆ ಕೊಡ್ತೀನಿ, ನೀವು ಇದನ್ನ ಟೇಸ್ಟ್ ಮಾಡಿ. ಸೊ ಕೋಕಮ್ ಜ್ಯೂಸು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಜೀರ್ಣಶಕ್ತಿಗೆ ಒಳ್ಳೇದು. ಜೀರ್ಣಶಕ್ತಿಗೆ ತುಂಬಾ ಒಳ್ಳೇದು ಸರ್ ಇದು. ನಿಮ್ಗೆ ಡೈಜೆಷನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು. ನಿಮ್ಮಲ್ಲಿ ಸಿಗುತ್ತೆ ಇದು? ಹೌದು, ನಮ್ಮಲ್ಲಿ ಸಿಗುತ್ತೆ ಇದು. ಅಂದ್ರೆ ಈ ತರ ಕುದಿಸಿದ್ದೆ? ಇಲ್ಲ, ಇದನ್ನ ನಾವು ಸ್ಕ್ವಾಶ್ ರೆಡಿ ಮಾಡಿ ಇಟ್ಟಿದೀವಿ. ಸ್ಕ್ವಾಶ್ ಅಂದ್ರೆ ಪಲ್ಪ್ ತರ ಎಲ್ಲಾನು ಇದ್ರನ್ನ ಹಾಕಿ ಮಾಡಿದೀವಿ. ಓಕೆ. ನೀವು ಮನೆಗೆ ಹೋಗಿ ಮಾಡ್ಕೊಳ್ಳುವಾಗ ಇದಕ್ಕೆ ಒಂದು ಗ್ಲಾಸ್ ನೀರಿಗೆ, ಇಂಥ ಗ್ಲಾಸ್ ನೀರಿಗೆ 1-3 ಚಮಚ ಇದನ್ನ ಹಾಕ್ಬಿಟ್ಟು ಸಿರಪ್ನ ಬಾಯ್ಲ್ ಮಾಡ್ಕೊಂಡ್ರೆ ಆಯ್ತು. ಅದು ಅಷ್ಟೇ. ಬೇಕು ನಿಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಬೇಕು ಅದು ಅಂತ ಹೇಳಿದ್ರೆ ನೀವು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ಟು ಬಾಯ್ಲ್ ಮಾಡಿದ್ರೆ ಆಗುತ್ತೆ. ನಾವೆಲ್ಲಾನು ಹಾಕಿರ್ತೀವಿ, ಬಟ್ ಪ್ರಿಸರ್ವೇಟಿವ್ಸ್ ಇರಲ್ಲ ಅದ್ರಲ್ಲಿ. ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ಅಲ್ಲೂ ಪ್ರಿಸರ್ವೇಟಿವ್ಸ್ ಹಾಕಲ್ಲ. ಫ್ರಿಜ್ ಅಲ್ಲಿ ಇಡೋ ಅಂತ ಅವಶ್ಯಕತೆ ಇರಲ್ಲ. ಸೊ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಬರುತ್ತೆ ಸ್ವಲ್ಪ ದಿನ ಆಗ್ತಾ ಆವಾಗ ನಾವೇನಂತೀವಿ ಕಸ್ಟಮರ್ಗೆ, ಇದನ್ನ ಆಡ್ ಮಾಡ್ಕೊಳ್ಳಿ, ಸೊ ನಿಮಗೆ ಅದು ಬೆನಿಫಿಟ್ ಸಿಗುತ್ತೆ, ಆ ಟೇಸ್ಟ್ ಬರುತ್ತೆ ಅಂತ ಹೇಳಿ. ಓಕೆ. ಸೊ ನಿಮ್ಮ ಈ ಟ್ರೈಬಲ್ ಎಕೋ ಶಾಪ್ ನ ಪ್ರಾಡಕ್ಟ್ಸ್ ಗೆ ಪ್ರಿಸರ್ವೇಟಿವ್ಸ್ ಇಲ್ಲ? ಯಾವ್ದು ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಯಾವ್ದಿಲ್ಲ ಸರ್. ಆಯುರ್ವೇದದಲ್ಲಿ ಎಲ್ಲದಕ್ಕೂ ಒಂದು ಫಾರ್ಮುಲಾ ಅಂತ ಇರುತ್ತೆ. ನೀವು ಪ್ರಿಸರ್ವೇಟಿವ್ ಹಾಕ್ದೇನೆ ಅದನ್ನ ಹೆಂಗ್ ಪ್ರಿಸರ್ವ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ನಮ್ಮ ಇದ್ರಲ್ಲಿ ಯಾವ್ದ್ರಲ್ಲೂ ಪ್ರಿಸರ್ವೇಟಿವ್ಸ್ ಇಲ್ಲ. ಫ್ರಿಜ್ ಅಲ್ಲಿ ಇಡೋ ಅವಶ್ಯಕತೆ ಇರಲ್ಲ. ನೀವು ಡೈರೆಕ್ಟ್ ಆಗಿ ಹಂಗೆ ಇಟ್ಕೊಂಡು ಬಳಸಬಹುದು. ನೋ ಕೆಮಿಕಲ್ಸ್. ಬರೀ ವೆಟ್ ಸ್ಪೂನು, ನೀರ್ ಹೋಗದೆ ಇರೋ ತರ ನೋಡ್ಕೊಂಡ್ರೆ ಸಾಕಷ್ಟೇ. ಸೊ ಈಗ ನೋಡಿ, ಇದೆಲ್ಲ ಉಳಿದಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇದ್ರದ್ದು ಕೋಕಮ್ನ ಎಸೆನ್ಸ್, ಕೋಕಮ್ನ ಪಲ್ಪು, ಇದೆಲ್ಲ ಇದು ಇನ್ನೊಂದ್ಸಲ ಕುದಿಸ್ಕೊಂಡು ಕುಡಿಬಹುದು ಸರ್. ಇದನ್ನ ಎಷ್ಟು ನೀವು ಕುದಿಸ್ತೀರಾ ಅದ್ರ ಟೇಸ್ಟ್ ಅಷ್ಟು ಜಾಸ್ತಿ ಆಗತ್ತೆ. ಓ, ಇದು ಒನ್ಸ್ ಯೂಸ್ ಅಂಡ್ ಥ್ರೋ ಅಲ್ಲ? ಅಲ್ಲ ಅಲ್ಲ ಅಲ್ಲ. ಈಗ ನೀವು ಇದನ್ನ ಒಂದು ಮಾಡಿದೀನಿ ನಾನು, ಇದನ್ನ ಸಂಜೆವರೆಗೂ ನಾಳೆವರೆಗೂ ಇಟ್ಕೋಬಹುದು. ಓಕೆ. ಇದು ಎಷ್ಟು ಕುದಿಸ್ತಾ ಬಿಸಿ ಮಾಡ್ತಾ ಇರ್ತೀವಿ ಅಷ್ಟು ಟೇಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೈಸ್. ಅಂದ್ರೆ ನಂಗನ್ಸುತ್ತೆ ನಿಮ್ಮ ಮನೇಲಿ ಟೀ ಕಾಫಿ ಕುಡಿಯಲ್ಲ. ಯಾರೋ ಗೆಸ್ಟ್ ಬಂದಾಗ ಇದನ್ನ ಕೊಡೋದು ಬೆಟರ್. ನೈಸ್. ಧನ್ಯವಾದ ಅಕ್ಕ. ತೇಜಸ್ವಿ ಅವರು ಅವರ ಟ್ರೈಬಲ್ ಎಕೋ ಶಾಪಲ್ಲಿ ಮಾಡಿದಂತಹ ಕೋಕಮ್ ಬಿಸಿ ಜ್ಯೂಸು ಪಾನೀಯ ಕುಡಿತಾ ಇದ್ದೀನಿ. ಸೊ ಇದು ಇನ್ನೊಂದು ಯಾರಿಗೆ ಅಂತ ಕೇಳ್ಬಿಡಿ, ನಮ್ಮ ಒನ್ ಆ್ಯಂಡ್ ಓನ್ಲಿ ಕ್ಯಾಮ್ರಾಮನ್ ಅವ್ರಿಗೆ ನೋಡಿ ಹೊಗೆ ಬರ್ತಾ ಇದೆ. ಸೊ ನಿಮಗೂ ಕೂಡ ಚಿಯರ್ಸ್ ಹೇಳ್ತೀನಿ, ಕುಡಿದು ನೋಡ್ಲಾ? ನಿಮಗೆ ನಾನು ತಗೊಂಡಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು. ಓ, ಸ್ವಲ್ಪ ಖಾರ ತರ, ಸ್ವಲ್ಪ ಹುಳಿ ತರ. ಖಾರಕ್ಕೆ ಇನ್ನೊಂದು ಹಾಕಿದೀವಿ, ನಾನು ಅದ್ ನಿಮ್ಗೆ ಹೊರಗಡೆ ತೋರಿಸ್ತೀನಿ. ಓಕೆ, ಬನ್ನಿ ಹೋಗೋಣ ಈಗ. ಸೊ ಇದು ನಿಮ್ಮ ಅಲ್ಲ, ಈಗ ನಿಮ್ದು ಶಾಪ್ ಅಲ್ಲಿ ಇದೆ, ಯಾಕೆ ಕಿಚನ್ ಸೆಟಪ್ ಇಲ್ಲಿ? ಇದು ಹಾಟ್ ಕೋಕಮ್ ಮಾಡಕ್ಕೆ, ಮಧ್ಯಾಹ್ನ ನಮಗ್ ಊಟಕ್ಕೆ ಇಲ್ಲೇ ಅಡಿಗೆ ಮಾಡ್ಕೋತೀರಿ? ಹೌದು ಸರ್. ಅನ್ನ ಎಲ್ಲ ಇಲ್ಲೇ ಮಾಡ್ಕೋತೀವಿ, ಸಾರಿಗಿರೆಲ್ಲ ಮನೇನ್ ತಗೊಂಡ್ ಬರ್ತೀವಿ, ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಅಂದ್ರೆ ಮಧ್ಯಾಹ್ನ ಕ್ಲೋಸ್ ಇಲ್ಲ ನಮ್ ಶಾಪ್. ಬೆಳಿಗ್ಗೆಯಿಂದ ಸಂಜೆ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ ಶಾಪ್. ಎಷ್ಟು ಗಂಟೆಗೆ? ಬೆಳಿಗ್ಗೆ 9:30 ಅಂದ್ರೆ ಹುಡುಗ ಬರ್ತಾನೆ, ನಾವೆಲ್ಲ 10 ಗಂಟೆ 10:30 ಬರ್ತೀವಿ. ಸೊ 9:30 ಸ್ಟಾರ್ಟ್ಸ್? 9:30 ಸ್ಟಾರ್ಟ್, ರಾತ್ರಿ 8 ಗಂಟೆವರೆಗೂ ಇರ್ತೀವಿ. ಓಕೆ, ನೈಸ್. ನಿಜಕ್ಕೂ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಕೋಕಮ್ ಜ್ಯೂಸು. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದಕ್ಕೆ ಎಷ್ಟು ರುಚಿಯಾಗಿದೆ, ಬಾಯಿಗೂ ರುಚಿ, ಮತ್ತು ಕುಡಿತಾ ಇದ್ರೆ ನಮ್ಗೊಂದು ರೀತಿ ಮನಸ್ಸಿಗೆ ನೆಮ್ಮದಿಯಾಗುವಂಥ ಫೀಲು, ಫ್ಲೇವರ್ ಬರ್ತಾ ಇದೆ ಇದರಿಂದ. ಆಹಾ, ನಿಜಕ್ಕೂ ಚೆನ್ನಾಗಿದೆ. ಸೊ ಇದನ್ನು ತಗೊಂಡೋಗಿ ನಾವು ಆರಾಮಾಗೆ ಮನೇಲಿ ಯಾವ್ದಾದ್ರು ಕಾಫಿ ಟೀ ಇತ್ಯಾದಿ ಕುಡಿದು ಗ್ಯಾಸ್ಟ್ರಿಕ್ ಸೈಡ್ ಎಫೆಕ್ಟ್ಸ್ ಮಾಡಕ್ಕಿತ್ತು, ಇದನ್ನು ಕೂಡ ಹೆಲ್ತ್ ಇಂಪ್ರೂವ್ ಆಗ್ಬಿಡುತ್ತೆ. ಹೌದು ಸರ್, ತುಂಬಾ ಚೆನ್ನಾಗಿದೆ. ಇದಕ್ಕೆ ಸಿರಪ್ ಬರುತ್ತೆ, ಕೋಕಮ್ ಕಷಾಯ ಅಂತ ಹೇಳಿ. ಇದರಲ್ಲೆಲ್ಲ ಇರುತ್ತೆ. ಕೋಕಮ್ ಕಷಾಯ. ಓಕೆ, ಇದು 750 ml ಬಾಟ್ಲ್ ಇದು. ಓಕೆ, ನೀವೇ ಮ್ಯಾನುಫ್ಯಾಕ್ಚರರ್ಸು? ಇದು ತರಿಸಿದಲ್ಲ? ಎಲ್ಲಿಂದ ತರಿಸಿಲ್ಲ. ಇರೋಂಥ 80% ಐಟಮ್ಸ್ ಏನಿದೆ ಎಲ್ಲಾನು ನಾವೇ ನಮ್ಮ ಫ್ಯಾಕ್ಟ್ರಿ, ನಮ್ಮ ಗುಡಿ ಕೈಗಾರಿಕೆಯಲ್ಲಿ ಮಾಡಿರೋದು. 22 ಟ್ರೈಬಲ್ ಲೇಡೀಸು ನಮ್ಮ ಹತ್ರ ಕೆಲಸ ಮಾಡ್ತಾರೆ. 22 ಟ್ರೈಬಲ್ ಲೇಡೀಸ್ ಇದ್ದಾರೆ. ಯಾವ್ದು? ಈ ಉತ್ತರ ಕನ್ನಡ ಕಾಡಿನ ಸುತ್ತಮುತ್ತಿರೋರು? ಹೌದು. ಈ ನಮ್ಮ ಬಾರೆ ಅಂತ ನಮ್ದೊಂದು ಊರು ಬರುತ್ತೆ. ಯಾವುದು? ಬಾರೆ ಅಂತ. ಬಾರೆ, ಆ ಊರ ಹೆಸರು ಬಾರೆ. ಸಣ್ಣ ಹಳ್ಳಿ ಸರ್, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಫುಲ್ ಕಾಡಲ್ಲಿ ಇರೋಂಥ ಒಂದು ಫ್ಯಾಕ್ಟ್ರಿ ನಮ್ಮದು. ಅಲ್ಲಿ ನಾವು ಇದನ್ನೆಲ್ಲ ರೆಡಿ ಮಾಡ್ತೀವಿ. ಅಲ್ಲಿರೋಂಥ ಲೇಡೀಸ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವ್ರನ್ನೇ ತಗೊಂಡು ಇದನ್ನೆಲ್ಲ ಮಾಡ್ತೀವಿ. ಸೊ ಇದೆಲ್ಲ ಪ್ಯಾಕಿಂಗು ಮಾಡೋದು, ಗುಲ್ಕನ್ನೆಲ್ಲ ಮಾಡೋದು ಎಲ್ಲನೂ ಅವರೇ. ಈಗ ಹೇಳಿ, ತಾವು ಯಾರು? ತೇಜಸ್ವಿ ಅವರು 22 ದಿನ ಹಳ್ಳಿ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದೀರಿ, ತಾವು ಯಾರು ಸರ್? ನನಗೆ ಇದನ್ನ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಸಿಂಪಲ್ ಹೆಣ್ಮಗಳೇನೆ. ಯಾವ ಊರು ತಮ್ಮದು? ನಂದು ಬಂದ್ಬಿಟ್ಟು ಜೋಯ್ಡಾ ಅಂತ ಹೇಳಿ ಸರ್. ಇದು ದಾಂಡೇಲಿ ತಾಲೂಕು. ನಂದು ಹುಟ್ಟಿ ಬೆಳೆದಿರೋ ಊರೆಲ್ಲಾನು ಬಂದ್ಬಿಟ್ಟು ಜೋಯ್ಡಾ ತಾಲೂಕು. ಇಲ್ಲಿಂದ 24 ಕಿಲೋಮೀಟರ್ಸ್ ಆಗತ್ತದು. ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕು.
ಹಿಂದುಳಿದ ತಾಲೂಕು ಅಂತ ಹೇಳ್ತಾರೆ ನಮ್ಮ ಜೊಯ್ಡಾನ. ದೊಡ್ಡ ತಾಲೂಕು ಬಟ್ ಹಿಂದುಳಿದ ತಾಲೂಕು ಅದು. ಸೊ ಅಲ್ಲೇ ಹುಟ್ಟಿರೋದು, ಅಲ್ಲೇ ಬೆಳೆದಿರೋದು, ಎಜುಕೇಷನ್ ಎಲ್ಲನೂ ಅಲ್ಲೇನೆ. ಅದಾದಮೇಲೆ ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಕೆಲವು ಅಂದರೆ ಈಗ ಬೇರೆ ಬೇರೆ ಸೊಸೈಟಿಗಳಿಂದ ತೊಗೊಂಡು ಬಂದುಬಿಟ್ಟು ನಾವು ಇದನ್ನು ಮಾರ್ತಿದ್ವಿ ಎಲ್ಲ ಪ್ರಾಡಕ್ಟ್ಸನ್ನು. ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇರಲಿಲ್ಲ. ಅಲ್ಲೇನು ಸಿಗುತ್ತೆ ಅದನ್ನೇ ಲೋಕಲ್ಸಲ್ಲಿ ಏನು ಸಿಗುತ್ತೆ ಅದನ್ನು ಮಾರ್ತಿದ್ವಿ. ಲೋಕಲ್ಸ್ ಅವ್ರು ಕೆಲವು ಜನ ಕೊಡ್ತಿದ್ರು, ಅದನ್ನು ತೊಗೊಂಬಂದು ಮಾರ್ತಿದ್ವಿ. ಕೆಲವು ತಿಂಗಳುಗಳ ನಂತರ ನಮಗೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಏನಿದ್ದಾರೆ ಗೋಪಾಲ್ ಕೃಷ್ಣ ಹೆಗಡೆ ಅಂತ ಹೇಳಿ ಆಯುರ್ವೇದ ಪಂಡಿತರವರು, ಅವ್ರು ಸಿಕ್ಕರು. ಅವರು ಬಂದರು. ಹೀಗೆ ಮಾತಾಡ್ತಾ ಅವರು ಈ ಥರ ಆಯುರ್ವೇದದಲ್ಲಿ ಕೆಲವು ಫಾರ್ಮುಲಾಗಳಿವೆ, ಅದನ್ನು ನೀವು ಮಾಡ್ಬೋದು ಅಂತ ಅವರು ಐಡಿಯಾಸ್ಗಳನ್ನ ಕೊಡ್ಲಿಕ್ಕತ್ರು. ಅವ್ರೇನಿದ್ದಾರೆ ಅವರು ಗರುಡ ಪುರಾಣ, ಸುಶ್ರುತ ಸಮೇತ, ಚರಕ ಸಮೇತ ಇದರಲ್ಲಿ ಫಾರ್ಮುಲಾಸ್ಗಳನ್ನ ತೆಗೆದು ಇಲ್ಲಿರುವಂಥ ಮೆಡಿಸನ್ಗಳನ್ನ ಮಾಡ್ತಾರೆ. ಈ ಪ್ರಾಡಕ್ಟ್ಸ್ನ ಮಾಡ್ತಾರೆ. ಪ್ರಾಡಕ್ಟ್ಸ್ಗಳನ್ನ ಮಾಡಿಬಿಟ್ಟು ಇಲ್ಲಿ ನಾವು ಅದನ್ನೆಲ್ಲ ಸೇಲ್ಸ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಪ್ರಾಡಕ್ಟ್ಸ್ ಮಾಡೋದೆಲ್ಲ ಅವ್ರು ಮಾಡ್ತಾರೆ, ನಾವೆಲ್ಲ ಸೇಲ್ಸ್ನ ಮಾಡ್ತೀವಿ. ಸೊ ಯಾವುದೇ ಪ್ರಾಡಕ್ಟ್ಸ್ ಏನಿದೆ ನಮ್ಮ ಶಾಪಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ಸು, ಇದರಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಇದ್ದಾವೆ ಸರ್. ಈ ಕೆಲವೊಂದು ಪ್ರಾಡಕ್ಟ್ಸ್ನ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಹೇರ್ ಫಾಲ್ಗಿದೆ ನಮ್ಮ ಹತ್ರ ಬಾಲ್ ಬಚಾಲೋ ಅಂತ ಹೇಳಿ. ಯಾವುದು ಇದು ಟೈಟ್ಲೇ ಬಾಲ್ ಬಚಾವೋ ಬಚಾಲೋ ಬಚಾಲೋ, ಕೂದಲು ಉಳಿಸ್ಕೊಳ್ಳಿ ಅಂತ. ಕೂದಲು ಉಳಿಸ್ಕೊಳ್ಳಿ, ಬಟ್ ಹೋಗಿರೋ ಕೂದಲು ಬರಲ್ಲ. ಇರೋ ಕೂದಲು ಮಾತ್ರ ಉಳಿಸ್ಕೋಬಹುದು. ಸ್ನೇಹಿತರೆ, ಆಕ್ಚುಲಿ ನನ್ನ ಕೂದಲೆಲ್ಲ ಉದುರ್ತಾ ಇದೆ, ಇರೋದನ್ನ ಬಚಾವ್ ಮಾಡ್ಕೊಂತೀನಿ. ಸೊ ಅದು ಇದು. ಹಾ ಸರ್, ಇದ್ರದ್ದು 1 ಮಂತ್ ಕೋರ್ಸ್ ಇರುತ್ತೆ. 200 ml ಬಾಟ್ಲು 1 ಮಂತ್ ಕೋರ್ಸ್ನ ಮಾಡಿದ್ದೀವಿ. ಅದೇ ಇದು 1 ಮಂತ್ ಆಗುತ್ತೆ. 1 ಮಂತ್ಗೆ ಬರುತ್ತೆ. 8 ಸತಿ ಬರುತ್ತೆ 1 ಬಾಟ್ಲು. ಪ್ರೊಸೀಜರ್ ಎಲ್ಲ ನಾವು ಹೇಳ್ಕೊಡ್ತೀವಿ, ಹೆಂಗೆ ಯೂಸ್ ಮಾಡೋದು ಎಲ್ಲಾನು. ಇದನ್ನ ಏನು ಅಂತ ಹೇಳಿದ್ರೆ, ಈ ಬಾಟಲ್ ಮುಗಿಯೋಷ್ಟರಲ್ಲಿ ನಿಮ್ಗೆ ಏನಾದ್ರು ಹೇರ್ ಫಾಲ್ ಸ್ಟಾಪ್ ಆಗಿಲ್ಲ ಅಥವಾ ನಾವು ಹೇಳಿರೋ ಪ್ರೊಸೀಜರ್ನ ಫಾಲೋ ಮಾಡಲ್ಲ ಸರ್. ಫಾಲೋ ಮಾಡಬೇಕು. ಫಾಲೋ ಮಾಡಿದ್ರೇನೆ ಆಯುರ್ವೇದದಲ್ಲಿ ರಿಸಲ್ಟ್ ಬರುತ್ತೆ. ಹೇಳ್ದಂಗೆ ಮಾಡಬೇಕು. ನಂದೇನೋ ಓನ್ ಐಡಿಯಾ ಹಾಕಿಲ್ಲ. ಓನ್ ಐಡಿಯಾ ಹಾಕಿದ್ರೆ ರಿಸಲ್ಟ್ ಬರಲ್ಲ. ಇರೋ ಕೂದಲು ಉಳಿಯಲ್ಲ ಆಮೇಲೆ ನಿಮಗೆ. ಸೊ ಅದಕ್ಕೇನೆ ಇದೇನಿರುತ್ತೆ ಫಾರ್ಮುಲಾ ನಾವು ಮಾಡಿರೋದು, ನಮ್ಮ ಪ್ರೊಸೀಜರ್ ಅಂತಿರುತ್ತೆ. ಆ ಪ್ರೊಸೀಜರ್ನ ನೀವು ಕರೆಕ್ಟಾಗಿ ಮಾಡಿದ್ರೆ ಗ್ಯಾರಂಟಿ ಆಗೋ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಒಂದು ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ 1 ತಿಂಗಳ ನಂತರ 31ನೇ ದಿನ ಫೋನ್ ಮಾಡಿದ್ರೆ ಇದ್ರದಷ್ಟು ದುಡ್ಡನ್ನ ನಾವು ಗೂಗಲ್ ಪೇಲಿ ವಾಪಸ್ ಕೊಡ್ತೀವಿ. 700 ರುಪೀಸ್ ಇದ್ರ MRP, ಅದನ್ನಷ್ಟು ನಾವು ದುಡ್ಡು ವಾಪಸ್ ಕೊಡ್ತೀವಿ. ನೀವು ಕೇಳಲ್ಲ ಎಲ್ಲಿ ಕೂದಲು ಉದುರೋದ್ರ ಸ್ಯಾಂಪಲ್ ಕಳಿಸು. ಸ್ಯಾಂಪಲ್ ಕೇಳಲ್ಲ. ನಾವು ಕೇಳೋದು ಒಂದೇ, ಪ್ರೊಸೀಜರ್ನ ಯಾವ ರೀತಿ ಫಾಲೋ ಮಾಡಿದ್ದೀರಾ. ನಾವು ಹೇಳೋ ಪ್ರೊಸೀಜರು, ನಮ್ಮ ಪ್ರೊಸೀಜರ್ ಎಲ್ಲ ನಮ್ಮ ವೆಬ್ಸೈಟಲ್ಲಿ ನಾವು ಅದನ್ನು ಹಾಕಿರ್ತೀವಿ. ಡಿಸ್ಕ್ರಿಪ್ಷನ್ನು, ಪ್ರೊಸೀಜರು, ಆಮೇಲೆ ಹೆಂಗೆ ಏನು ಎಲ್ಲಾನು ಇದಿರುತ್ತೆ, ಹೌ ಟು ಯೂಸ್ ಎಲ್ಲ ಇರುತ್ತೆ. ಆಡಿಯೋ ಫೈಲೇನೇ ಇರುತ್ತೆ ವೆಬ್ಸೈಟಲ್ಲಿ. ಸೊ ಅದನ್ನು ನೋಡಿಕೊಂಡು ಮಾಡಬೇಕು. ಇದರಲ್ಲಿ 4 ಕಂಡೀಷನ್ಸ್ ಇದ್ದಾವೆ ಸರ್. ಇದು ಬಂದುಬಿಟ್ಟು ನಿಮಗೆ ಥೈರಾಯ್ಡ್ ಇದ್ದರೆ, ಅಂದರೆ ಥೈರಾಯ್ಡ್ ಮೆಡಿಸನ್ ತೊಗೋತಿದ್ರೆ, ಜೆನೆಟಿಕ್ ರೀಸನ್ ಇದ್ದರೆ, ಆಮೇಲೆ ಓಲ್ಡ್ ಏಜ್ ಇದ್ದರೆ, ಪೋಸ್ಟ್ ಪ್ರೆಗ್ನೆನ್ಸಿ ಇದ್ದರೆ ಅವರಿಗೆ ಇದು 100% ವರ್ಕ್ ಆಗಲ್ಲ. ಬಟ್ ನಮ್ಮ ಕೆಲವು ಕಸ್ಟಮರ್ಸ್ ಏನಿದ್ದಾರೆ ಅವ್ರು ಇದನ್ನು ಯೂಸ್ ಮಾಡಿದ್ದಾರೆ. ಇದು 4 ಕಂಡೀಷನ್ ಇರೋರು ಯೂಸ್ ಮಾಡಿದ್ದಾರೆ. ಒಂದು 50-60% ಬೆನಿಫಿಟ್ ಸಿಗತ್ತೆ. ಬಟ್ 100% ನಾನೇನು ಮನಿ ಬ್ಯಾಕ್ ಗ್ಯಾರಂಟಿ ಹೇಳಿದೆ, ಅವ್ರಿಗೆ ಇದನ್ನ ನಾವು ಕೊಡಲ್ಲ. ಈ ಪ್ರಾಬ್ಲಮ್ ಏನಿದೆ ಅಲ್ಲ ಸರ್, ತುಂಬಾ ಜನರಿಗಿದೆ. ಅದರಿಂದ ನಮ್ಗೆ ಆಗ್ತಿರೋ ಬೆನಿಫಿಟ್ ಏನಂದ್ರೆ, ವರ್ಷಕ್ಕೆ 18 ಲಕ್ಷ ಪೀಸಸ್ನ ಇದನ್ನ ನಾವು ಕುರಿಯರಲ್ಲಿ ಕಳಿಸ್ತೀವಿ. ಕೌಂಟರ್ ಸೇಲ್ ಬಿಟ್ಟು ಆಲ್ ಓವರ್ ಇಂಡಿಯಾ. ಏನು ಮೇಡಮ್ ಸುಮ್ಮನೆ ಮೇಡಮ್ ಏನು ಹೇಳ್ಬೇಡಿ, ಹೆಂಗ್ ಮೇಡಮ್? ಕುರಿಯರ್ ಥ್ರೂ ಕಳಿಸ್ತೀವಿ ಸರ್. 18 ಲಕ್ಷ ಎಷ್ಟು ನಂಬರ್ ಮೇಡಮ್? ಹೌದು ಸರ್, ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳಿಸ್ತೀವಿ. ಇಂಡಿಯಾದಿಂದ ಹೊರಗಡೆ ಅವ್ರು ಕುರಿಯರ್ ಮಾಡ್ಕೋತಾರೆ. ನಮ್ದು ಅಬ್ರಾಡ್ಗೆಲ್ಲ ಕುರಿಯರ್ಸ್ ಹೋಗಲ್ಲ. ಸೊ ಇಂಡಿಯಾದಿಂದ ಹೊರಗಡೆ ಯಾರಿಗೆ ಕಳಿಸ್ಬೇಕು ಅವ್ರು ತಗೊಂಡು ಕಳಿಸ್ತಾರೆ. ಮೌತ್ ಟು ಮೌತ್ ಪಬ್ಲಿಸಿಟಿ ಪೂರ್ತಿ ಆಗತ್ತೆ ನಮ್ದು. ನೀವು ಯೂಸ್ ಮಾಡ್ತೀರಾ, ನಿಮಗೆ ಬೆನಿಫಿಟ್ ಸಿಗತ್ತೆ. ನಿಮ್ ಫ್ರೆಂಡ್ ಯಾರಿಗೋ ಹೇರ್ ಫಾಲ್ ಜಾಸ್ತಿ ಇರತ್ತೆ, ನೀವು ಅವ್ರಿಗೆ ಹೇಳ್ತೀರಾ, ಸೊ ಅವ್ರು ತರಿಸ್ಕೋತಾರೆ. ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗತ್ತೆ. ಆ ಥಿಕ್ನೆಸ್ಸು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ನಮ್ ಸೇಲ್ಸ್ ಇಷ್ಟಿದೆ ಸರ್. ಬಾಲ್ ಬಚಾಲೋ ಆಯಿಲ್ 18 ಲಕ್ಷ ಬಾಟಲ್ ಮಾರಿದ್ರಿ ಇಲ್ಲಿವರೆಗೂ. ಹೌದು ಸರ್, 200 ml. ಹೌದು, ವರ್ಷಕ್ಕೆ ಇದು ಪಕ್ಕಾ ರಿಸಲ್ಟ್. ಪಕ್ಕಾ 100%. ನೀವು ಹೇಳ್ತಾರೆ ಮಾರ್ಕೆಟಿಂಗ್ ಅಲ್ಲ. ಮಾರ್ಕೆಟಿಂಗ್ ಅಲ್ಲ ಸರ್. ಕಲಾಮ ತಂದ್ರು ಕ್ಯಾಮ್ರಾ ತಂದ್ರು ಅಂತ ಹೇಳ್ತಾ ಇಲ್ಲ. ಇದು ಆ ಕ್ಯಾಮ್ರಾ ಬಂದಿಲ್ಲ ಆಗಿದ್ರು ನಾನು ಇದನ್ನೇ ಮಾತನ್ನೇ ಹೇಳ್ತಿದ್ದೆ. ನಮ್ ಬರೋ ಪ್ರತಿ ಕಸ್ಟಮರಿಗೂ ಇದನ್ನೇ ಎಕ್ಸ್ಪ್ಲೇನ್ ಮಾಡೋದು ನಾವು. ಎಷ್ಟು ವರ್ಷದಿಂದ ಮಾರ್ತಿದ್ದೀರಿ ಇದನ್ನ? 7 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೊ ನಿಮ್ದು 7 ವರ್ಷದ ಹಳೆ ಶಾಪ್? ಹೌದು ಸರ್, ಇದು ನಮ್ದು ಹೊಸ ಶಾಪು. ಬಟ್ ಇನ್ನೊಂದು ಶಾಪ್ ಏನ್ ನಿಮ್ಗೆ ನಾನು ಹೇಳಿದೆ ಇವಾಗ, ಗಣೇಶ್ ಗುಡಿ, ಅಲ್ಲಿ ನಮ್ದು 7 ವರ್ಷದಿಂದ ಶಾಪ್ ಇದೆ. ಓಕೆ. ಸೊ ಟ್ರೈಬಲ್ ಎಕೋ ಇದು ಶಾಪ್ 7 years old. 7 years old. ಇದನ್ನ ನೀವು ಶಾಕ್ ಆಗಿದ್ದೀರಾ. ಇನ್ನೊಂದು ಪ್ರಾಡಕ್ಟ್ಸ್ ಇದೆ, ಛೋಟಾ ಜಾದು ಅಂತ ಹೇಳಿ. ಇದು ಕರ್ಪೂರದ ಎಣ್ಣೆ ಸರ್. ಇದು ಕರ್ಪೂರದ ಎಣ್ಣೆ ತಲೆನೋವು, ಸೈನಸ್ಸು, ಮೈಗ್ರೇನ್ 5 ಸೆಕೆಂಡ್ ರಿಲೀಫ್ ಸಿಗುತ್ತೆ.
ನಿಮಗೆ ನಿದ್ದೆ ಬಂದಿಲ್ಲ ಅಂದರೆ ರಾತ್ರಿ ನಿದ್ದೆ ಪ್ರಾಬ್ಲಮ್ ಇರುತ್ತೆ ಒಬ್ಬೊಬ್ಬರಿಗೆ, ಸ್ವಲ್ಪ ಮೂಗ್ ಮೇಲೆ ಹಚ್ಕೊಂಡು ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ, ಗೊರಕೆ ಇದ್ದರೆ ಕಡಿಮೆ ಆಗುತ್ತೆ. ಹೌದಾ ಮೇಡಮ್? ಇದೊಂದು ಬಾಟ್ಲ್ ನಮ್ಮ ಕ್ಯಾಮ್ರಾಮನ್ ಕೊಡಿ, ತಡಿಯೋಕ್ಕಾಗಲ್ಲ ಮೇಡಮ್ ಅವರು. ಡೈಲಿ ಯೂಸ್ ಮಾಡಿದ್ರೆ ಇದು ಒಂದು ಬಾಟ್ಲು ಒಬ್ರಿಗೆ 1 ವರ್ಷ ಬರುತ್ತೆ ಸರ್. ಇಷ್ಟೇ ಛೋಟಾ ಜಾದು ಇದು, ಬಟ್ ಇದು ಬಡಾ ಧಮಾಕ. ಯಾರಾದ್ರೂ ಪಕ್ಕಕ್ಕೆ ಬಾಳ ಕಾಟ ಕೊಡೋರಿದ್ರೆ ಅವ್ರಿಗೆ ಹಚ್ಬಿಡಿ, ಮಲ್ಕೊಂಡ್ಬಿಡ್ತಾರೆ ಇದನ್ನ ಹಚ್ಕೊಂಡು. ಅಯ್ಯೋ ಹಂಗಾರೆ ಕರ್ನಾಟಕದಲ್ಲಿ ವೈರಲ್ ಆಗೋ ಪ್ರಾಡಕ್ಟ್ ಇದು. ನಿಮ್ಗೊಂದು ಡೆಮೋ ಕೊಡ್ತೀನಿ ಇದನ್ನ. ನನಗೆ ಹಾಕೊಡಿ. ಇಷ್ಟು ಹಚ್ಕೊಂಡ್ರೆ ಸಾಕು ಸರ್. ಈ ಕಡೆ ಹಚ್ಚಂಗಿಲ್ಲ ಅಲ್ಲ, ಅದು ಒಂದ್ ಸೈಡ್ ಹಚ್ಚೋದು, ಒಂದ್ ಸೈಡ್ ನೀವು ತಗೊಂಡ್ ಹಚ್ಕೊಳ್ಳೋದು. ಇದು ನಮ್ಮ ಪಾಲಿಸಿ. ಒಂದ್ಸಲ ನಾನು ಹಚ್ತೀನಿ, ಲೈಫಲ್ಲಿ ನೀನು ಹಚ್ಕೋ ಅಂತ. ಓಕೆ ಓಕೆ, ನಿಮ್ಗೆ ಫೀಲ್ ಆಗುತ್ತೆ. ಓ ಓಕೆ. ಆಮೇಲೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆಲ್ಲ ನೆಗಡಿ ಆದಾಗ ಮೂಗೆಲ್ಲ ಕಟ್ಕೊಂಡ್ಬಿಡುತ್ತೆ ತುಂಬಾ. ಸೊ ಇದನ್ನ ಸ್ವಲ್ಪ ಅವ್ರಿಗೆ ಎದೆ ಮೇಲೆಲ್ಲ ಹಚ್ಚಿಬಿಟ್ರೆ ಅದು ನಿಮ್ಗೆ ಬೇಗ ರಿಲೀಫ್ ಸಿಗುತ್ತೆ ಸರ್ ಅವ್ರಿಗೆ. ಇವಾಗ ಜಾದು ಆಗ್ತಿರ್ಬೇಕು. ಅಯ್ಯೋ ಜಾದು ಶುರು ಆಗೋಯ್ತು. ಪ್ಲಪ್ಳ ಅಂತಿದ್ದಾವೆ ಇವಾಗ. ಸ್ನೇಹಿತರೆ ಜಾದು ಶುರು ಆಗೋಯ್ತು ನನಗೆ. ಸೀರಿಯಸ್ಲಿ ಇದು ಆಕ್ಟಿಂಗ್ ಅಲ್ಲ ಸ್ನೇಹಿತರೆ, ಒರಿಜಿನಲ್ ಇದು. ಕರ್ಪೂರದಲ್ಲಿ ಎಣ್ಣೆ ತೆಗಿತಾರಾ ಸರ್? ಕರ್ಪೂರದಲ್ಲಿ ಎಣ್ಣೆ ತೆಗಿತಾರೆ. ಇದರಲ್ಲಿ ಕರ್ಪೂರ, ಮೆಂಥಾಲ್ ಇದೆ, ಆಮೇಲೆ ಆಯಿಲ್ ಆಫ್ ಇಂಟರ್ಗ್ರೀನ್ ಅಂತ ಇನ್ನೊಂದು ಹರ್ಬ್ ಹಾಕಿ ನಾವು ಮಾಡೋ ಅಂತ ಪ್ರಾಡಕ್ಟ್ ಇದು. ಸೊ ಈ ತರ ಕೆಮಿಕಲ್ ಹಾಕಲ್ಲ ನೀವು? ಏನು ಈ ತರ ಕಣ್ಣೂರಿ ಬರೋಕೆ ಏನೋ ಕೆಮಿಕಲ್, ಉದಾಹರಣೆಗೆ ಈ ತರ ಪ್ರಾಡಕ್ಟ್ಗಳು ಕೆಲವು ಸಿಗ್ತಾವಲ್ಲ, ಆ ತರ ಅಲ್ಲ. ಬೇರೆ ಪ್ರಾಡಕ್ಟ್ಸ್ಗಳು ಇದಾವೆ ಸರ್, ನಾವು ಸೇಲ್ ಮಾಡ್ತಿದ್ವಿ. ಬಟ್ ಕೆಲವೊಬ್ರು ಸೈಂಟಿಸ್ಟ್ ಎಲ್ಲ ನಮ್ಮ ಶಾಪಿಗೆ ಬಂದವರು ತೊಗೊಂಡು ಹೋಗಿ ಟೆಸ್ಟ್ ಮಾಡಿಬಿಟ್ಟು ಅದನ್ನ ಮಾಡಬೇಡಿ, ಅದ್ರಲ್ಲಿ ಕೆಮಿಕಲ್ ಇದೆ ಅಂತ ಹೇಳಿದ್ಮೇಲೆ ನಾವು ನಮ್ದು ಓನ್ ಫಾರ್ಮುಲಾನ ನಾನು ಗೋಪಾಲ್ ಕೃಷ್ಣ ಹೆಗಡೆ ಅಂತ ಹೇಳಿದೆ, ಅವರು ಮಾಡಿದ್ರು ಇದನ್ನ. ಓಕೆ. ಇದನ್ನ ತುಂಬಾ ದಿನಗಳ ರಿಸರ್ಚ್ ನಂತರ ಇದು ಬಂದಿರೋದು ರಿಸಲ್ಟ್. ಎಷ್ಟಿದೆ ಪ್ರೈಸು? 160 ರೂಪೀಸ್ ಇದರ ಪ್ರೈಸ್. ಒಂದು ವರ್ಷ ಬರುತ್ತೆ? ಡೈಲಿ ಯೂಸ್ ಮಾಡಿದ್ರೆ 1 ವರ್ಷ ಬರುತ್ತೆ. ನೀವು ಹಂಗೆ ಯೂಸ್ ಮಾಡ್ತಾ ಅಂದ್ರೆ ಇಟ್ರೆ ಮನೆಯಲ್ಲಿ ನೀವು ಎಷ್ಟು ದಿನ, 3 ವರ್ಷ ಇದ್ರದ್ದು ವ್ಯಾಲಿಡಿಟಿ. ಅದು 3 ವರ್ಷ ಏನಾಗಲ್ಲ? ಏನೂ ಆಗಲ್ಲ. ಇದ್ರಲ್ಲಿ ಕಾಟನ್ ಅಲ್ಲಿ ಆಯಿಲ್ ಹಾಕಿಟ್ಟಿರ್ತೀವಿ ಸರ್. ಇದನ್ನ ಈ ತರ ಕಾಟನ್ ಅಲ್ಲಿ ಆಯಿಲ್ ಹಾಕಿ. ಓ ಸ್ನೇಹಿತರೆ, ಒಳಗಡೆ ಹತ್ತಿ ಇದೆ, ಹತ್ತಿಗೆ ಅದನ್ನೆಲ್ಲ ಕೋಟ್ ಮಾಡೋದು ನೋಡಿ, ಕಾಣಿಸ್ತಾ ಇದೆ ಇರ್ಬೇಕು ನಿಮ್ಗೆ. ಸೊ ಜಸ್ಟ್ ನಾವು ಪ್ರೆಸ್ ಮಾಡಿ ಎತ್ಕೊಳ್ಳೋದು ಅಷ್ಟೇ, ಎತ್ಕೊಂಡು ಹಿಂಗೆ ಹಚ್ಕೊಳ್ಳೋದು. ಹೌದು, ಈಗ ಮತ್ತೆ ಹಚ್ಕೋಬೇಡಿ, ಮತ್ತೆ ಅದು ಆಗುತ್ತೆ. ಓಕೆ ಓಕೆ. ಇದನ್ನ ಹಲ್ಲು ಕೂಡ ಯೂಸ್ ಮಾಡಬಹುದು. ಹೆಂಗೆ? ಸ್ವಲ್ಪ ಕಾಟನ್ ಇದರಲ್ಲಿ ಡಿಪ್ ಮಾಡಿ ಹಲ್ ಮೇಲೆ ಇಟ್ಕೊಳ್ಳೋದು. ಹಲ್ ಮೇಲೆ ಸ್ವಲ್ಪ ಇಟ್ಕೊಂಡ್ರೆ ಸಾಕು. ಹಲ್ಲು ಒಳಕ್ಕೆ? ಯಾಕಂದ್ರೆ ಇದ್ರಲ್ಲಿ ಏನೂ ಇಲ್ಲ, ಓಕೆ, ಕರ್ಪೂರ ಇರೋದು. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಸ್ನೇಹಿತರೆ ಸೀರಿಯಸ್ಲಿ ಜಾದು ಹೆವಿ ಹೊಡಿತಾ ಇದೆ ಕಣ್ಣಿಗೆ ಈ ಕಡೆಗೆ. ಇದು ವಾರಕ್ಕೆ 6 ರಿಂದ 7 ಸಾವಿರ ಬಾಟ್ಲು ಸೇಲ್ಸ್ ಆಗುತ್ತೆ ಛೋಟಾ ಜಾದು. ವಾರಕ್ಕೆ ಇದು ಹೆಂಗ್ ಅಂತ ಹೇಳಿದ್ರೆ, ಒಂದು ತಗೊಂಡ್ ಹೋಗ್ತಾರೆ ಸರ್, ಪಕ್ಕಕ್ಕಿರೋರು ತಗೊಂಡ್ ಹೋಗ್ತಾರೆ. ಅದನ್ನ ಅದೆಷ್ಟೇ ಅಂದ್ರೆ ಅವ್ರಿಗೆ ಇಷ್ಟ ಆಗತ್ತೆ ಅಂದ್ರೆ, ಗಂಡನ್ ಪಿಲ್ಲೋ ಕೆಳಗ್ ಒಂದಿರತ್ತೆ, ಹೆಂಡತಿ ಪಿಲ್ಲೋ ಕೆಳಗ್ ಒಂದಿರತ್ತೆ, ಕಾರಲ್ಲಿ ಒಂದಿರತ್ತೆ, ಪರ್ಸಲ್ ಒಂದಿರತ್ತೆ. ಸೊ ಈ ತರ ಒಂದ್ ತಗೊಂಡ್ ಹೋದವರು ನೆಕ್ಸ್ಟ್ ಆರ್ಡರ್ ಅಲ್ಲಿ ಕಳ್ಸೋದೇನೆ 10-12. ಸೂಪರ್ ಸ್ನೇಹಿತರೆ, ನಾನು ಫಸ್ಟ್ ಮಾಡ್ಬೇಕಾದ್ರೆ ಇದನ್ನ ನಮ್ಮ ಕ್ಯಾಮ್ರಾ ಬ್ಯಾಗ್ ಒಂದು ಹಾಕ್ತೀನಿ ತಗೊಂಡೋಗಿ, ನಮ್ಮ ಟೀಮಲ್ಲಿ ಯಾರೇ ಹುಡುಗರು ತಲೆನೋವು ಅಂದ್ರೆ ಸಾಕು ತಗೊಂಡು ಹಚ್ಬಿಡೋದು. ವೆರಿ ನೈಸ್. ತುಂಬಾ ಚೆನ್ನಾಗಿ ಅದ್ರ ರಿಸಲ್ಟ್ ಬರುತ್ತೆ. ಆಮೇಲೆ ನೀವು ನೋಡಿ ತುಂಬಾ ದೊಡ್ಡ ರೇಟ್ ಇಡ್ಬೋದಾಯ್ತು ನೀವು ಇದಕ್ಕೆ. 160 ಇಟ್ಟಿದ್ದೀರಿ. 160 ಅಂತ ಎಫೆಕ್ಟಿವ್ ಫಾರ್ಮುಲಾಗೆ ಇರ್ಲಿ ಸರ್, ಸಾಕು ಅದನ್ನ ಅಷ್ಟೇ. ಯಾಕಂದ್ರೆ ಜನರಿಗೂ ನಾವು ಎಲ್ಲರೂ ತಗೋಬಹುದು ಸರ್. ಕೆಲವೊಂದು ಜನ ಇರ್ತಾರೆ, ಅವರಿಗೂ ಸಿಗ್ಬೇಕಲ್ಲ. ಸೊ ಅದಕ್ಕೇನೆ ಇದು. ಇದು ಅದರದೇನೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡಿದೀವಿ. ಛೋಟಾ ಜಾದುನೇ ಇದು ಕಾಟನ್ ಅಲ್ಲಿ ಇರುತ್ತೆ, ಇದು ಲಿಕ್ವಿಡ್ ಇದು. ಸೊ ಇದು ಯಾಕಂದ್ರೆ ಸ್ಟೀಮ್ ಎಲ್ಲ ತಗೋತೀವಲ್ಲ ನಾವು, ಬಿಸಿ ತಗೋತೀವಿ. ಕೆಮಿಕಲ್ ಹಾಕ್ಬಿಟ್ಟು ತಗೊಳ್ಳೋಕ್ಕಿಂತ ನ್ಯಾಚುರಲ್ ಪ್ರಾಡಕ್ಟ್ ನ ತಗೊಳ್ಳೋದು ಒಳ್ಳೇದು ಅಂತ ಇದನ್ನ ಸ್ಟೀಮ್ ಸಲುವಾಗೂ ಮಾಡಿದ್ದೀವಿ. ಸೊ ಬಿಸಿನೀರು ಇಟ್ಬಿಟ್ಟು ನಾವು ಇನ್ನೊಂದು ಯಾವ್ದು ಅದ್ರ ಬದಲು ಇದನ್ನ 2 ಡ್ರಾಪ್ ಹಾಕೊಂಡು, 1 ಡ್ರಾಪ್ ಸಾಕು ಸರ್. 1 ಡ್ರಾಪ್ ಹಾಕೊಂಡು ಬೆಡ್ಶೀಟ್ ಹಾಕೊಳ್ಳೋದು. ಹೌದು, ಫಸ್ಟ್ 1 ಡ್ರಾಪೇ ಹಾಕೊಳ್ಳಿ. ನಿಮ್ಗೆ ಇನ್ನೂ ಸ್ಟ್ರಾಂಗ್ ಬೇಕಂದ್ರೆ ಇನ್ನೊಂದು ಡ್ರಾಪ್ ತಗೊಳ್ಳಿ. ಯಾಕಂದ್ರೆ 1 ಡ್ರಾಪ್ ಅಲ್ಲೇ ಅದ್ರ ಸ್ಟ್ರಾಂಗ್ನೆಸ್ ನಿಮ್ಗೆ ಅರ್ಥ ಆಗಿರ್ಬೇಕು. ಅಯ್ಯೋ ಬೇಜಾನ್ ಹೊಡಿತಾ ಇದೆ. ದಿಸ್ ಇಸ್ ಯುವರ್ ಮ್ಯಾನುಫ್ಯಾಕ್ಚರಿಂಗ್? ಹೌದು ಸರ್, ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್. ಇದಕ್ಕೆ TM ಅಂದ್ರೆ ಟ್ರೇಡ್ ಮಾರ್ಕು, ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸು ಎಲ್ಲ, ಮೇಕ್ ಇನ್ ಇಂಡಿಯಾ ಸೀಲು ಎಲ್ಲಾನು ಇದೆ ಸರ್ ಇದಕ್ಕೆ. ಓಕೆ. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಾಡಿಂದು. ಹೌದು. ಇದು ಡ್ಯಾಂಡ್ರಫ್ಗೆ, ಡ್ಯಾಂಡ್ರಫ್ ತುಂಬಾ ಇರುತ್ತೆ ಅವ್ರಿಗೆಲ್ಲ, ಡ್ಯಾಂಡ್ರಫ್ ನಿವಾರಕ್ ಅಂತ ಹೇಳಿ ಇದ್ರ ಹೆಸರು. ಇದು 15 ಡೇಸ್ ಕೋರ್ಸ್ ಇರುತ್ತೆ ಸರ್. ಇದು 15 ಡೇಸ್ ಅಲ್ಲಿ 4 ಟೈಮ್ಸ್ ಬರುತ್ತೆ. 550 ರೂಪೀಸ್ ಇದ್ರ ಪ್ರೈಸ್ ಇರುತ್ತೆ. ಅದೇ ನಾವು ಹೇಳೋ ಪ್ರೊಸೀಜರ್ನ ಮಾಡಬೇಕು. 15 ಡೇಸ್ ಅಲ್ಲಿ ನಿಮ್ಗೆ ಹೋಗಿಲ್ಲ ನಿಮಗೆ ಡ್ಯಾಂಡ್ರಫ್ ಅಂತ ಹೇಳಿದ್ರೆ 16 ಡೇ ಮಾರ್ನಿಂಗ್ ದುಡ್ಡು ವಾಪಸ್. ಯಾರನ್ನು ದುಡ್ಡು ತೊಗೊಳಕ್ಕೆ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ನಮಗೆ ಫೋನ್ ಮಾಡಿದ್ರೆ ಗೂಗಲ್ ಪೇ ಥ್ರೂ ಅವ್ರಿಗೆ ದುಡ್ಡು ವಾಪಸ್ ಹಾಕ್ತೀವಿ. ಬಟ್ ಇದು ಎಷ್ಟು ಎಫೆಕ್ಟಿವ್ ಅಂದರೆ, ಇದನ್ನು ತೊಗೊಂಡವ್ರು ಇನ್ನೂ ತನಕನೂ ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ಡ್ಯಾಂಡ್ರಫ್ದು ಅಷ್ಟು ಎಫೆಕ್ಟಿವ್ ಇದೆ. ಲಕ್ಷಗಟ್ಟಲೆ ಪೀಸ್ ಮಾರಿರ್ತೀರಾ? ಹೌದು. ಸೊ ಈ ಥರ ನಿಮ್ದೆಲ್ಲ ನೀಟ್ಲಿ ಪ್ಯಾಕ್ಡ್? ಹೌದು ಸರ್, ಎಲ್ಲ ನೀಟ್ಲಿ ಪ್ಯಾಕ್ಡೇ ಇರುತ್ತೆ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಏನೇನು ಹಾಕಿದಿರಿ ಅಂತ? ಎಲ್ಲ ಹಾಕಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅದೆಲ್ಲ ಇರುತ್ತೆ. ಯೂಸೇಜ್ ಎಲ್ಲ ಏನಿದೆ ಅದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಆಡಿಯೋ ಥ್ರೂ ಬರುತ್ತೆ. ನೋಡಿ ಸ್ನೇಹಿತರೆ, ಇಂಗ್ರೀಡಿಯೆಂಟ್ಸು ಸೀಸೆಮ್ ಆಯಿಲು, ಭೃಂಗರಾಜು, ಹಿಬಿಸ್ಕಸ್, ಆಮ್ಲಾ ಇವೆಲ್ಲ ಇದೆ. ಸೊ ಮಾರ್ಕೆಟೆಡ್ ಬೈ ಶ್ರೀ ಕೃಷ್ಣ ಇಂಡಸ್ಟ್ರೀಸ್, ಬಾರೆ, ಯಲ್ಲಾಪುರ ತಾಲೂಕು, ಕರ್ನಾಟಕ. ಹೌದು.
ಓಕೆ ಯೂಸೇಜ್ ಇದ್ರ ಮೇಲೂ ಹಾಕಿರ್ತೀವಿ. ಓಕೆ ಬಟ್ ಆದ್ರೂ ಇದ್ರ ಬರ್ದಿರೋದು ನೋಡೋದಕ್ಕಿಂತ ಕೇಳಿಸ್ಕೊಂಡು ನಾವು ಯೂಸ್ ಮಾಡಿದಾಗ ಅದರ ಎಫೆಕ್ಟ್ ತುಂಬಾ ಜಾಸ್ತಿ ಬೀಳುತ್ತೆ. ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಹೇಗೆ ಬಳಸಬೇಕು ಅಂತ ಆಡಿಯೋ ಮಾಡಿದಿರಿ? ಆಡಿಯೋ ಮಾಡಿದ್ದೀವಿ. ಎಲ್ಲಿದೆ ಅದು? ವೆಬ್ಸೈಟ್ ಅಲ್ಲಿ ಇರುತ್ತೆ ಸರ್. ಏನು ನಿಮ್ಮ ವೆಬ್ಸೈಟ್? tribalEcoshop.com. tribalEcoshop.com ಅಂತ ಇವ್ರ ವೆಬ್ಸೈಟ್ ಸ್ನೇಹಿತರೆ. ಅಲ್ಲೋದ್ರೆ ಇಲ್ಲಿರುವ ಪ್ರಾಡಕ್ಟ್ಗಳನ್ನ ನೀವು ಏನೇನು ಪ್ರಾಡಕ್ಟ್ ಅಂತ ಈಚ್ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಆಡಿಯೋ ಫೈಲ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಹೌ ಟು ಯೂಸ್ ಅಂತ ಇರುತ್ತೆ. ನೀವು ಹೇಳಿರ್ತೀರಾ? ಹೌದು, ನಾನೇ ಹೇಳಿರ್ತೀನಿ. ಮೇಡಮ್ ವಾಯ್ಸಲ್ಲೇ ಇರುತ್ತದೆ. ಓಕೆ, ಎಲ್ಲ ಇರುತ್ತೆ. ನೈಸ್. ಸೊ ಇದಾದ್ರೆ ಅಲೋವೆರಾ ಗೊತ್ತು ಸರ್? ಅಲೋವೆರಾ ಜೆಲ್ ಹೌದು, ಮಾರ್ಕೆಟ್ ಅಲ್ಲಿ ತುಂಬಾ ಸಿಗುತ್ತೆ. ತಲೆಗೆ ಹಾಕೊಳ್ಳೋ ಅಲೋವೆರಾ ಜೆಲ್ ಅಲ್ಲ ಇದು. ಮತ್ತೆ ನಿಮ್ಗೆ ಹೊರಗಡೆ ಎಲ್ಲ ಗ್ರೀನ್ ಕಲರ್ ಸಿಗುತ್ತೆ ಅಲೋವೆರಾ ಜೆಲ್. ಇದು ನೋಡಿ, ಇದು ಡೂಪ್ಲಿಕೇಟ್. ಯಾಕೆ ಹೇಳಿ? ಪರಿಮಳ ಇದೆ ಅಲ್ಲ, ಗ್ರೀನ್ ಇರುತ್ತೆ ಅದು. ನೀವು ಅಲೋವೆರಾ ಅಂದ್ರೆ ಹೇಳ್ತೀನಿ ಸರ್ ಅದ್ರದ್ದು ನಿಮ್ಗೆ. ಗ್ರೀನ್ ಯಾಕೆ ಇರುತ್ತೆ ಹೇಳಿ? ಎಂಟೈರ್ ಪ್ರೇಸ್ ನ ನಾವು ಗ್ರೈಂಡ್ ಮಾಡಿದಾಗ ಅದು ಗ್ರೀನ್ ಆಗ್ಬಿಡುತ್ತೆ. ಇದು ಒಳಗಡೆ ಪಲ್ಪ್ ನ ತೆಗೆದು ಮಾತ್ರ ನಾವು ಮಾಡಿರೋದು. ಓ, ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ಏನ್ ಪಲ್ಪ್ ಇರುತ್ತೆ ಅದನ್ನ ತೆಗೆದು ಮಾಡಿರೋದು. ಇದರಲ್ಲಿ ನ್ಯಾಚುರಲ್ ಗ್ಲಿಸರಿನ್ ಕೂಡ ನಾವು ಹಾಕಿರ್ತೀವಿ, ಯಾಕಂದ್ರೆ ಅದು ಸ್ಕಿನ್ಗೆ ಒಳ್ಳೇದು. ಗ್ಲಿಸರಿನ್ ನ್ಯಾಚುರಲ್ ಗ್ಲಿಸರಿನ್, ಕೆಮಿಕಲ್ ಅಲ್ಲ. ಆಮೇಲೆ ಇದರಲ್ಲಿ ಏನು ಅರೋಮಾ ಇರಲ್ಲ ನಿಮ್ಗೆ. ಫೀಲ್ ಗುಡ್ ಫ್ಯಾಕ್ಟರ್ಗೆ ಇದರಲ್ಲಿ ನಾವು ಸ್ಯಾಂಡಲ್ದು ಅರೋಮಾ ಹಾಕಿರ್ತೀವಿ. ಶ್ರೀಗಂಧದ್ದು ಗೊತ್ತಾಗುತ್ತೆ. ಶ್ರೀಗಂಧದ ಸುಗಂಧ ಇರುವಂತಹ ಅಲೋವೆರಾ ಜೆಲ್. ಇದನ್ನ ರಾತ್ರಿ ಟೈಮು ಹಚ್ಕೊಂಡ್ ಮಲ್ಕೋಬಹುದು. ಎಲ್ಲಿಗೆ? ಫೇಸ್ಗೆ, ಕೈಗೆ, ಕಾಲ್ಗೆ, ಎಲ್ಲದಕ್ಕೂ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗು ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು. ಇದರಲ್ಲಿ ಯಾವ್ದು ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ಇದ್ರದ್ದು ಅಲೋವೆರಾ ಹೆಂಗಂದ್ರೆ ನಮ್ ಸ್ಕಿನ್ ಪ್ರಾಬ್ಲಮ್ಸ್ ಏನಿದ್ರು ಅಲೋವೆರಾ ದಿ ಬೆಸ್ಟ್. ಅಷ್ಟು ಒಳ್ಳೆ ಫೀಡ್ಬ್ಯಾಕ್ ಇರುತ್ತೆ ಇದು. ನೀವು ಡೈಲಿ ಓಪನ್ ಪೋರ್ಸ್ ಎಲ್ಲ ಒಬ್ಬೊಬ್ರಿಗೆ ತುಂಬಾ ಇರುತ್ತೆ. ಓಪನ್ ಪೋರ್ಸ್ ಇರುತ್ತಲ್ಲ, ಏನಂತಾರೆ ಅದಕ್ಕೆ, ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟು ಹೋಲ್ ಆಗಿರುತ್ತೆ ಮುಖಕ್ಕೆ. ಅವರಿಗೆ ಇದನ್ನ ಒಂದು ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಪಟಕ್ ಅಂತ ರಿಸಲ್ಟ್ ಬರುತ್ತೆ ಅಂತ. ಈಗ ಬಾಲ್ ಬಚ್ಚಲ್ಲೂ ನಿಮ್ಗೆ 1 ಮಂತ್ ಕೋರ್ಸ್ ಆ ಥರ ಅಲ್ಲ, 1 ವರ್ಷ 2 ವರ್ಷ ತಗೊಳತ್ತೆ ಒಬ್ಬೊಬ್ರಿಗೆ. ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ರೆ ಆ ಓಪನ್ ಪೋರ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಸ್ಕಿನ್ ಕ್ಲಿಯರ್ ಆಗುತ್ತೆ. ಆ ಥರ ಇದನ್ನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಇದು ಹೇರ್ ರಿಮೂವಲ್ ಪೌಡ್ರು, ಅನ್ವಾಂಟೆಡ್ ಹೇರ್ ರಿಮೂವಲ್. ಈ ಹೆಣ್ಮಕ್ಳೆಲ್ಲ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊತೀವಿ, ಮುಖದ ಮೇಲೆಲ್ಲ ಕೂದಲು ಇರುತ್ತೆ. ಮತ್ತೆ ಪಾರ್ಲರ್ಗಳಿಗೆ ಹೋಗಿ ವ್ಯಾಕ್ಸಿಂಗ್ ಮಾಡಿಸ್ಕೊಂತಿರ್ತಾರಲ್ಲ, ಅದೇ ಸರ್. ಇದು ಪೌಡರ್ ಇರುತ್ತೆ. ಈ ಪೌಡರ್ನ ರೋಸ್ ವಾಟರ್ ಜೊತೆ ಎಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಹೇರ್ ರಿಮೂವ್ ಆಗುತ್ತೆ. ಅಪ್ಲೈ ಮಾಡಿ ಸ್ನಾನ ಮಾಡಿದ್ರೆ ಸಾಕು? ಸ್ನಾನನೂ ಮಾಡ್ಬೋದು, ಅಥವಾ ವೆಟ್ ಟಿಶ್ಯೂ ಅಥವಾ ಬಟ್ಟೆಯಿಂದ ರಬ್ ಮಾಡ್ಕೊಂಡು ಸಾಕು, ಅಷ್ಟೇನೆ ಸಾಕು. ಇದನ್ನ ನೀವು ಅಂಡರ್ ಆರ್ಮ್ಸು, ಪ್ರೈವೇಟ್ ಪಾರ್ಟ್ಸು, ಮುಖಕ್ಕೆ, ಕೈ, ಕಾಲು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನೋ ಸೈಡ್ ಎಫೆಕ್ಟ್ಸ್. ಅಲರ್ಜಿ ಗಿಲರ್ಜಿ ಏನೂ ಆಗಲ್ಲ. ಇದು ತುಳಸಿ ಡ್ರಾಪ್ಸ್, ವನ ತುಳಸಿ ಡ್ರಾಪ್ಸ್ ಅಂತ ಇದ್ರ ಹೆಸರು. ಇದರಲ್ಲಿ ಏನಿದೆ, ತುಳಸಿ ಡ್ರಾಪ್ಸ್ ಅಂತ ಹೇಳಿ, ಇದು 5 ತುಳಸಿಯ ಎಕ್ಸ್ಟ್ರಾಕ್ಟ್. 5 ಬೇರೆ ಬೇರೆ ತರ ತುಳಸಿದು ಎಕ್ಸ್ಟ್ರಾಕ್ಟ್. ಉದಾಹರಣೆ ಕೃಷ್ಣ ತುಳಸಿ ಅಂತಾರೆ, ರಾಮ ತುಳಸಿ ಅಂತ ಹೇಳ್ತಾರೆ. ಆ ತರ 5 ತರ ತುಳಸಿದು ಎಕ್ಸ್ಟ್ರಾಕ್ಟ್. ಇದು 1 ಹನಿ 5 ಲೀಟರ್ ನೀರಿಗೆ ಹಾಕೋಬೇಕು. 2 ಹನಿ ಹಾಕೊಂಡ್ರೆ 5 ಲೀಟರ್ ನೀರಿಗೆ ಇಮ್ಯುನಿಟಿ ಪವರ್ಗೆ, ನಿಮಗೆ ಎಲ್ಲ ನಿಮ್ಮ ದೇಹದಲ್ಲಿ ಏನು ಬ್ಯಾಕ್ಟೀರಿಯಾಸ್ ಇರುತ್ತೆ ಎಲ್ಲದಕ್ಕೂ ಒಳ್ಳೇದು. ಟೀಗೂ ಹಾಕೋಬಹುದು ಇದನ್ನ. ನೀವು ಟೀ ಮಾಡೋ 1 ಡ್ರಾಪ್ ಹಾಕ್ಬಿಡು. 1 ಡ್ರಾಪ್ ಹಾಕ್ಬಿಟ್ರೆ ಆಯ್ತು, ತುಳಸಿ ಟೀ ರೆಡಿ ಆಗುತ್ತೆ. ಅಷ್ಟೇ, ಸಿಂಪಲ್. ಇದು ಅಂದ್ರೆ ಹಾಲು ಕುದಿಸಿ ಟೀ ಮಾಡ್ತಾರಲ್ಲ, ಅವಾಗ ಇದನ್ನ ಹಾಕ್ಬಿಡೋದು. 1 ಡ್ರಾಪ್ ಹಾಕೋದು. ಹಾಲು ಹೊಡ್ಕೊಳ್ಳಲ್ಲ, ಏನೂ ಆಗಲ್ಲ ಸರ್. ಏನು ಕೆಮಿಕಲ್ ಇಲ್ಲ ಅದರಲ್ಲಿ. ಹಾಲು ಗೀಲು ಏನು ಹೊಡೆಯಲ್ಲ, ಏನೂ ಆಗಲ್ಲ. ಇನ್ನೊಂದು ತುಂಬಾ ಇವಾಗ ಕಾಮನ್ ಆಗಿ ಬರುವಂತ ಪ್ರಾಬ್ಲಮ್ ಅಂದ್ರೆ ಶುಗರು, ಡಯಾಬಿಟಿಸ್. ನಮ್ಮಲ್ಲಿ ಈಗ ಇದಕ್ಕೆ ಶುಗರ್ಗೆ ಅಂತ ನಾವು ಪ್ರಾಡಕ್ಟ್ಸ್ನ ಮಾಡಿದ್ದೀವಿ. ಅದು 2 ಕಾಂಬಿನೇಷನ್ ಆಗಿ ನಾವು ಅದನ್ನ ಕೊಡ್ತೀವಿ ಸರ್. ಒಂದು ಬಂದ್ಬಿಟ್ಟು ಇದು ಮಧುನಾಶಿನಿ ಅಂತ ಪೌಡ್ರ್ ಇರುತ್ತೆ, ಮಧುನಾಶಿನಿ ಪೌಡ್ರು. ಇನ್ನೊಂದು ಬಿಟ್ಟು ಮಧು ನಿವಾರಕ ಅಂತೇಳಿ ನೇರಳೆ ಹಣ್ಣಿಂದು ಜ್ಯೂಸು ಸರ್. ಇದು ನೇರಳೆ ಹಣ್ಣಿಂದು ಪಲ್ಪು, ಜಂಬು ನೇರಳೆ ಏನು ಬರುತ್ತೆ ಅದನ್ನು ನಿಮ್ಗೆ ಇಲ್ಲಿ ಹೈಬ್ರಿಡ್ ಆಗಿ ಬೆಳೆದಿರೋದಲ್ಲ, ನ್ಯಾಚುರಲ್ ಆಗಿ ಕಾಡಲ್ಲಿ ಸಿಗುವಂಥ ನೇರಳೆ. ಅದರಲ್ಲಿ ನಾವು ಅದ್ರ ನೇರಳೆ ಹಣ್ಣು, ಅದ್ರ ಬೀಜನ ಪುಡಿ ಮಾಡಿ ಹಾಕ್ತೀವಿ. ಮರಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೊಂದು ಐಟಮ್ ಇದರಲ್ಲಿ ಇರುತ್ತೆ. ಸೊ ಇದು ಮತ್ತೆ ಇದು 2 ಕಾಂಬಿನೇಷನ್ ಆಗಿ ನಾವು ಕೊಡ್ತೀವಿ. ಸೊ ತಗೊಂಡ್ರೆ ಒಟ್ಟಿಗೆ ತಗೋಬೇಕು. ಇದನ್ನ ಬೆಳಿಗ್ಗೆ ಒಂದು ಅರ್ಧ ಸ್ಪೂನ್ ತಗೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದು, ಉಗುರು ಬೆಚ್ಚಗಿರೋದು. ಇದನ್ನ ರಾತ್ರಿಗೆ ಊಟಕ್ಕಿಂತ ಮುಂಚೆ ಕುಡಿಯೋದು. 2 ಊಟಕ್ಕಿಂತ ಮುಂಚೆನೇ ಕುಡಿಯೋದು. ಪ್ರೊಸೀಜರ್ಸ್ ಇರುತ್ತೆ. ಶುರು ಮಾಡೋಕ್ಕಿಂತ ಮುಂಚೆ ಶುಗರ್ ಲೆವೆಲ್ ಟೆಸ್ಟ್ ಮಾಡಿಸ್ಬಿಟ್ಟು ಶುರು ಮಾಡಿ. ಇದು 1 ತಿಂಗಳ ಕೋರ್ಸ್ ಬರುತ್ತೆ. 1 ತಿಂಗಳ ಆದಮೇಲೆ ನೀವು ಮತ್ತೆ ಅದನ್ನು ಶುಗರ್ ಲೆವೆಲ್ ಟೆಸ್ಟ್ ಮಾಡಿಸಿದ್ರೆ ಆ ಡಿಫ್ರೆನ್ಸ್ ಏನಿದೆ ನಿಮಗೆ ಅದು ಗೊತ್ತಾಗುತ್ತೆ. ಇನ್ಸುಲಿನ್ ತಗೋತಿದ್ದ ಕಸ್ಟಮರ್ಸು ನಮ್ಗೇನಿದ್ದಾರೆ ಇವತ್ತು 10 mg ಬಂದಿದ್ದಾರೆ 2 ರಿಂದ 3 ತಿಂಗಳಲ್ಲಿ. ಇನ್ಸುಲಿನ್ ಬಿಟ್ಟು ಮಾತ್ರೆಗೆ ಬಂದಿದ್ದಾರೆ. ಅಷ್ಟು ಎಫೆಕ್ಟಿವ್ ಇದೆ ಸರ್ ಇದೆರಡು. ಇದು ಹೆಂಗಂದ್ರೆ ದಿನಕ್ಕೆ ನಿಮಗೆ 1 ಪಾಯಿಂಟ್ ಕಡಿಮೆ ಆಗ್ತಾ ಬರುತ್ತೆ ಶುಗರ್. ಹಂಗಂತ ಶುಗರ್ ಲೆವೆಲ್ ಪೂರ್ತಿ ಹೋಗ್ಬಿಡತ್ತೆ ಅಂತಲ್ಲ, ಕಂಟ್ರೋಲಿಗೆ ಬರುತ್ತೆ ನಿಮಗೆ.
ಹಾಂ. ಸೊ ಮತ್ತು ಇದರಿಂದ ಬೆನಿಫಿಟ್ ಇನ್ನೊಂದೇನೆಂದರೆ ಬಾಡಿ ಎನರ್ಜಿ ಲೆವೆಲ್ಲು, ಮಲ್ಟಿ ಆರ್ಗನ್ ಫಂಕ್ಷನ್ಸು, ಸುಸ್ತು ಎಲ್ಲನೂ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಅದೇನು ನಿಮಗೆ ಚೇಂಜಸ್ ಆಗುತ್ತೆ ಅದೆಲ್ಲ ನಿಮಗೆ ಅವರಿಗೆ ಯಾವ ಪೇಷಂಟ್ ತೊಗೋತಾರೆ ಅವ್ರಿಗೆ ಅದು ಗೊತ್ತಾಗ್ತಾ ಬರುತ್ತೆ ಅದು. ಆಮೇಲೆ ಫುಡ್ ರೆಸ್ಟ್ರಿಕ್ಷನ್ಸ್ ಏನಿರಲ್ಲ ಇದರಲ್ಲಿ, ಪಥ್ಯ ಅಂತಿಲ್ಲ, ಪಥ್ಯ ಅಂತ ಏನಿಲ್ಲ. ಏನು ಅವ್ರು ಶುಗರ್ದು ಅವ್ರು ಏನು ಮಾಡ್ತಾರೆ ಕಾಮನ್ ಆಗಿ ಅದೇ ಅಷ್ಟೇ ನೋಡ್ಕೊಂಡ್ರೆ ಸಾಕು. ಓಕೆ, ಬೇರೆ ಪಥ್ಯ ಅಂತ ಏನಿರಲ್ಲ. ವೆರಿ ನೈಸ್. ಅದು ಬಿಟ್ಟರೆ ನಮ್ದು ಅರ್ಶಿನ ಇದೆ ಸರ್, ಅರಿಶಿನ, ಟರ್ಮರಿಕ್ ನೋಡಿ ಇದ್ರ ಪರಿಮಳ ನೋಡಿ. ಓಹೋ, ಹಳೆ ಕಾಲದಲ್ಲಿ ಇರ್ತದಲ್ಲ ಸ್ಮೆಲ್ಲು. ಹೌದು, ಇದು ನಮ್ಮ ಶಾಪಿಗೆ ಎಷ್ಟು ಬೇಕು ಅಷ್ಟನ್ನು ಬೆಳೆದು ನಾವೇನೇ ರೆಡಿ ಮಾಡುವಂಥ ಅರ್ಶಿನ ಇದು. ನಮಗೆ ನೀವೇ ಹೊಲದಲ್ಲಿ ಬೆಳಿತೀರಿ? ಹೌದು, ಬೆಳೆದು ನಾವೇ ರೆಡಿ ಮಾಡೋದು. ಇದು ಅರ್ಶಿನದೇನಿದೆ ಸರ್, ಒಂದು ನಿಮಗೆ ಪರಿಮಳದಲ್ಲಿ ಅರ್ಶಿನ ಹೇಗಿದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಇದರಲ್ಲಿ ಎಣ್ಣೆ ಜಿಡ್ಡು ಬಿಡುತ್ತೆ ಸರ್. ನಿಮ್ಗೆ ಇಲ್ಲಿ ಕಂಠದ ಮೇಲೆಲ್ಲ ಕಾಣುತ್ತೆ ನೋಡಿ. ಹಾಂ ಹಾಂ, ಕಂಠದ ಮೇಲೆಲ್ಲ ಎಣ್ಣೆ ಜಿಡ್ಡು ಕಾಣುತ್ತೆ. ಇಲ್ಲೆಲ್ಲ ತಾಕೊಂಡಿರೋದೆಲ್ಲ ಎಣ್ಣೆ ಜಿಡ್ಡು ಥರ ಒಳಗಡೆ ಸೈಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದು. ಈ ಎಣ್ಣೆ ಜಿಡ್ಡು ಇದ್ರೆ ಮಾತ್ರ ನಿಮಗೆ ಅರ್ಶಿನ ಪ್ಯೂರ್ ಅಂತ ಹೇಳಿ. ಅದು ಅರ್ಶಿನ ಕೊಂಬಂದು ಮಾಡಿರೋದು ಅಂತ? ಹೌದು. ಇದನ್ನ ನಾವು ಅರ್ಶಿನ ತೆಗಿತೀವಿ. ಇವಾಗ ಅರ್ಶಿನ ತೆಗೆದು ಒಣಗಿಸ್ತೀವಿ, ಒಣಗಿಸಿ ಕುದಿಸ್ತೀವಿ, ಆಮೇಲೆ ಮತ್ತೆ ಒಣಗಿಸಿ ಆಮೇಲೆ ಪುಡಿ ಮಾಡೋದು. ಅಷ್ಟು ಪ್ರೊಸೀಜರ್ ಇದೆಯಾ? ಅಷ್ಟು ಪ್ರೊಸೀಜರ್ ಮಾಡಿದಾಗ ಮಾತ್ರ ನಿಮ್ಗೆ ಈ ಲೆವೆಲ್ದು ಅರ್ಶಿನ ಕ್ವಾಲಿಟಿ ಬರುತ್ತೆ. ಆಮೇಲೆ ಈ ಪ್ರೊಸೀಜರ್ನ ನಾವು ಮಾಡ್ತೀವಿ. ಸೊ ಕ್ರುಕುಮಿನ್ ಇದರಲ್ಲಿ ಇರುತ್ತೆ, ಕ್ರುಕುಮಿನ್ ಅಂತಾರೆ ಅರ್ಶಿನದಲ್ಲಿ ಇರುತ್ತೆ. ಆ ಕ್ರುಕುಮಿನ್ ಇಲ್ಲ ಅಂದರೆ ಅರ್ಶಿನ ಪ್ಯೂರ್ ಅಲ್ಲ ಅಂತ ಹೇಳಿ. ಆ ಎಣ್ಣೆ ಜಿಡ್ಡು ಏನು ನಿಮ್ಗೆ ಹೇಳಿದೆ ಅದನ್ನೇ ಕ್ರುಕುಮಿನ್ ಸರ್ ಅದು. ಸೊ ಆ ಕ್ರುಕುಮಿನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಇನ್ನೊಂದು ಪ್ರಾಡಕ್ಟ್ನ ಮಾಡಿದ್ದೀವಿ. ಅದು ಬಂದ್ಬಿಟ್ಟು ಹರಿದ್ರ ಕಾಂತಿ. ಕ್ರುಕುಮಿನ್ನಲ್ಲಿ ಮಾಡಿರುವಂಥ ಫೇಸ್ ವಾಶು ಹರಿದ್ರ ಕಾಂತಿ ಅಂತ ಇದ್ರ ಹೆಸರು. ಫೇಸ್ ವಾಶು ಪಿಂಪಲ್ಸ್ಗೆ, ಟ್ಯಾನ್ ರಿಮೂವ್ಗೆ, ಆಯಿಲ್ ಕಂಟ್ರೋಲ್ಗೆ, ಡಾರ್ಕ್ ಸರ್ಕಲ್ಗೆ. ಡ್ರೈ ಸ್ಕಿನ್ ಇದ್ದರೆ ಇದು ವರ್ಕ್ ಆಗಲ್ಲ. ನಾರ್ಮಲ್ ಸ್ಕಿನ್ ಅವ್ರಿಗೂ ಇದು ಅಷ್ಟಾಗಿ ವರ್ಕ್ ಆಗಲ್ಲ. ಕಾಂಬಿನೇಷನ್ ಸ್ಕಿನ್ ಇದ್ದರೆ ಅಥವಾ ಆಯಿಲಿ ಸ್ಕಿನ್ ಇದ್ದರೆ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಂಥ ಬಾಯ್ಲ್ಸ್ ಇರೋ ಪಿಂಪಲ್ಸ್ ಎಲ್ಲ ಇರುತ್ತಲ್ಲ ಸರ್, 60% ನಿಮಗೆ 10 ಡೇಸಲ್ಲಿ ಕಡಿಮೆ ಆಗುತ್ತೆ. ಅಷ್ಟು ಒಳ್ಳೆ ರಿಸಲ್ಟು? ಅಷ್ಟು ಒಳ್ಳೆ ರಿಸಲ್ಟು ಸರ್. ವಾವ್. ಇದನ್ನ ಸ್ಮೆಲ್ ತೋರಿಸ್ತೀನಿ ನಿಮಗೆ. ಇದನ್ನ ಏನಿಲ್ಲ, ಮುಖ ಕೈನ ಒದ್ದೆ ಮಾಡಿಕೊಂಡು ಕುಚ್ಕೊಂಡ್ಬಿಡೋದು, 3 ಹನಿ ತಗೊಂಡು ಮುಖನ ತೊಳ್ಕೊಳ್ಳೋದು. ನೀವು 10 ದಿನ ಎಷ್ಟು ಸತಿ ತೊಳ್ಕೊತೀರಾ ಇದರಲ್ಲೇನೆ ತೊಳ್ಕೊಬೇಕು. ಬೇರೆ ಸೋಪ್ ಹಾಕಿ ಬೇರೆ 10 ದಿನ ಹಾಕೋಬೇಡಿ, ಯಾಕಂದ್ರೆ ಇದ್ರ ರಿಸಲ್ಟ್ ಗೊತ್ತಾಗ್ಬೇಕಲ್ಲ ನಿಮ್ಗೆ. ಸೊ ಇದನ್ನ ಹಾಕೊಂಡು ತೊಳ್ಕೊಂಡು ನೆಕ್ಸ್ಟ್ ಮತ್ತೆ ಸೋಪ್ ತೊಳೆಯಂಗಿಲ್ಲ? ಸೋಪ್ ತೊಳ್ಕೊ, ಜಸ್ಟ್ ಇದನ್ನ ಹಾಕೊಂಡು ಕೈ ಉಜ್ಕೊಂಡು ಮುಖ ತೊಳ್ಕೊಂಡ್ಬಿಡೋದು, ರಬ್ ಮಾಡೋದು ಅಷ್ಟೇ. ಅದು ನೀರು ವಾಶ್ ಅಷ್ಟೇ ಅಷ್ಟೇ, ಏನು ದೊಡ್ಡ ಫಾರ್ಮುಲಾ ಅಲ್ಲ. ಫೇಸ್ ವಾಶ್, ಬಟ್ ಇದ್ರ ರಿಸಲ್ಟ್ ತುಂಬಾ ದೊಡ್ಡದಿದೆ ಸರ್. ವಾವ್, ಅಷ್ಟು ಚೆನ್ನಾಗಿದೆ. ಚಿಕ್ಕ ಬಾಟಲ್ ದೊಡ್ಡ ರಿಸಲ್ಟ್ ಇದೆ. ಎಸ್ ಸರ್. ಇದನ್ನ ಡಾಕ್ಟರ್ಸ್ ಹತ್ರ ಹೋಗಿ ಏನು ರಿಸಲ್ಟ್ ಬರದೆ ತುಂಬಾ ಈಗಿನ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೆ ಯಾರಿಗೇ ಆಗಲಿ ಬ್ಯೂಟಿ ಕಾನ್ಶಿಯನ್ಸ್ ತುಂಬ ಇರ್ತಾರೆ. ಸೊ ಅವರಿಗೆ ಇದು ಒಳ್ಳೆ ಫಾರ್ಮುಲಾ. ಅದು ಆಯಿಲಿ ಸ್ಕಿನ್ ಇದ್ರೆ ಮಾತ್ರ ತುಂಬಾ ಒಳ್ಳೆ ರಿಸಲ್ಟ್ ಇದು ಬರುತ್ತೆ ಸರ್. ಸೂಪರ್. ಹರಿದ್ರ ಕಾಂತಿ ಅಂತ ಇದ್ರ ಹೆಸರು. ಓಕೆ, ಎಲ್ಲ ಒಳ್ಳೆ ದೇಸಿ ಹೆಸರುಗಳು. ಹೌದು, ಸಖತ್ತಾಗಿದೆ. ಇನ್ನು ಸೋಪ್ಸ್ಗಳಿದಾವೆ ಸರ್. ಸೋಪ್ಗಳು ಇದು ಬಂದ್ಬಿಟ್ಟು ಹನಿ ವ್ಯಾಕ್ಸ್ ವಿತ್ ತುಳಸಿ ಸೋಪು. ಚಾರ್ಕೋಲ್ ಸೋಪ್ದು ಅರೋಮಾ ಏನಿದೆ ಅದ್ರ ಪರಿಮಳ ನಿಮ್ಗೆ ಸ್ನಾನ ಮಾಡಿ 2 ತಾಸು ಆದ್ರೂ ನಿಮ್ಮ ಬಾಡಿ ಮೇಲೆ ಅದ್ರ ಪರಿಮಳ ಇರುತ್ತೆ. ಚಾರ್ಕೋಲು? ಕಲ್ಲಿದ್ಲು ಸರ್. ಕಲ್ಲಿದ್ಲಲ್ಲಿ ಸೋಪ್ ಮಾಡ್ತಾರಾ? ಸೋಪ್ ಮಾಡ್ತೀವಿ. ಅದ್ರ ಸ್ಮೆಲ್ ನೋಡಿದ್ರೆ ನಿಮ್ಗೆ ಅಂದ್ರೆ ಅದ್ರ ಪರಿಮಳ ನೋಡಿ ನಿಮ್ಗೆ ಅದು ಗೊತ್ತಾಗುತ್ತೆ. ಓಕೆ. ಹಾಂ, ಇದು ಅರ್ಶಿನದಿಂದ ಮಾಡಿರೋ ಸೋಪು. ಈ ಸೋಪ್ ಏನಿದೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂಥ ಸೋಪ್. ಯಾಕಂದ್ರೆ ಇದನ್ನ ಹಚ್ಕೊಂಡಾಗ ಮೈ ಪೂರ್ತಿ ಅರ್ಶಿನ ಅಂತ ಅನ್ಸುತ್ತೆ ಅವರಿಗೆ. ಜಳಕ ಅಂದ್ರೆ ಎಲ್ಲೋ ಕಲರ್ ಆಗುತ್ತೆ. ಓ, ಬಾಡಿ ಅರ್ಶಿನದಿಂದನೇ ಮಾಡಿರೋದು. ಆಮೇಲೆ ನೀರ್ ಹಾಕೊಂಡ್ಬಿಟ್ರೆ ಆ ಎಲ್ಲೋ ಕಲರ್ ಎಲ್ಲ ಹೋಗ್ಬಿಡುತ್ತೆ. ಹಾಕೊಂಡಿದ್ದಾಗ ಖುಷಿ ಆಗಿರುತ್ತೆ. ಸೂಪರ್. ಸೊ ಹಂಗೇನೆ ಬೇರೆ. ಆಮೇಲೆ ಹನಿವ್ಯಾಕ್ಸ್ ಸೋಪ್ ಏನ್ ನಾನು ತೋರಿಸಿದೆ. ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ಲ ಬಾಡಿ ಮೇಲೆ ತುಂಬಾ ಒಬ್ಬೊಬ್ರಿಗೆ, ಅವ್ರಿಗೆಲ್ಲ ತುಂಬಾ ಒಳ್ಳೇದು. ಯಾಕಂದ್ರೆ ಅದು ನ್ಯಾಚುರಲ್ ಸ್ಕ್ರಬ್ ತರ ಇದೆ, ಸ್ಕ್ರಬ್ ಆಗುತ್ತೆ. ಸೊ ಹಂಗೇನೆ ಸಿಟ್ರೋನಿಲ್ಲಾ ಅಂತಿದೆ, ಲ್ಯಾವೆಂಡರ್ ಸೋಪ್ ಇದೆ, ಪಪ್ಪಾಯ ಇದೆ, ಸ್ಯಾಂಡಲ್ ಇದೆ. ಈ ತರ ಹಲವಾರು ಸೋಪ್ಗಳು ಇದಾವೆ ಸರ್. ಎಲ್ಲಾನು ಕೆಮಿಕಲ್ ಫ್ರೀ ಸೋಪ್ಸು, ಎಲ್ಲ ಸರ್ಟಿಫೈಡ್ ಇರುತ್ತೆ ಸರ್. ಎಲ್ಲದಕ್ಕೂ ನಮ್ದೆಲ್ಲ ಸರ್ಟಿಫಿಕೇಟ್ಸ್ ಇರುತ್ತೆ. ಯಾವುದ್ರಲ್ಲೂ ಕೆಮಿಕಲ್ ಹಾಕಲ್ಲ. ನ್ಯಾಚುರಲ್ ಕೊಬ್ಬರಿ ಎಣ್ಣೆ ಇರುತ್ತೆ, ಆಮೇಲೆ ಗ್ಲಿಸರಿನ್ ನ್ಯಾಚುರಲ್ ಇರುತ್ತೆ. ಸೊ ಇದನ್ನೆಲ್ಲ ಹಾಕಿ ಮಾಡಿರ್ತೀವಿ ನಾವು. ಸೊ ಯಾವುದೇ ಕೆಮಿಕಲ್ ಇದರಲ್ಲಿ ಇರಲ್ಲ. ನೀವು ಇದನ್ನ ಮಕ್ಕಳಿಗೂ ಕೂಡ ಈ ಸೋಪ್ಸ್ ಯಾವುದೇ ಸೋಪ್ನ ಯೂಸ್ ಮಾಡ್ಬೋದು. ಸೊ ಎಳೆ ಮಕ್ಕಳ ಸ್ಕಿನ್ಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಇದು ಒಂದು ಎಳೆ ಮಕ್ಕಳಿಗೆ ನಾವು ಬೇಡ ಅಂತೀವಿ ಹನಿ ವ್ಯಾಕ್ಸ್ ಸೋಪು. ಯಾಕಂತ ಹೇಳಿದ್ರೆ ಸ್ವಲ್ಪ ಸ್ಕ್ರಬ್ ಆಗುತ್ತೆ ಅದು. ಸೊ ಮಕ್ಕಳಿಗೆ ಸ್ಕಿನ್ ಸ್ವಲ್ಪ ಇರುತ್ತೆ ಅಂತ ಹೇಳಿ ಬಿಡ್ಬೇಡ. ಬಟ್ ದೊಡ್ಡವರಿಗೆ ಅದು ತುಂಬಾ ಇಷ್ಟ ಆಗುವಂತ ಸೋಪ್. ನೈಸ್. ಅದಾದ್ಮೇಲೆ ಇನ್ನೊಂದು ಪ್ರಾಡಕ್ಟ್ ಇದೆ ಸರ್. ಇದು ದರ್ದ್ ನಿವಾರಕ ಅಂತ ಹೇಳಿ. ನೋವು ನಿವಾರಕ. ದೊಡ್ಡವರು ಸಣ್ಣವರು ಎಲ್ಲರಿಗೂ ಬ್ಯಾಕ್ ಪೇನು ಎಲ್ಲ ಪೇನು ಇರುತ್ತೆ. ಇದು ದರ್ದ್ ನಿವಾರಕ ಅಂತ ಹೇಳಿ ಎನಿ ಜಾಯಿಂಟ್ ಪೇನ್, ಮಸಲ್ ಪೇನ್ಗೆ ಬರುತ್ತೆ. 400 rupees ಇದ್ರ ಪ್ರೈಸ್. 2 ml 100 ml ಬರುತ್ತೆ ಸರ್. ಇದು 12 ದಿನ ಕೋರ್ಸ್ ಇದು.
12 ದಿನದಲ್ಲಿ ನಿಮಗೆ ಕ್ರಾನಿಕ್ ಆರ್ಥರೈಟಿಸ್ ಪೇನ್ ಇದ್ರೂ ಕೂಡ, ಮಂಡಿ ಸೌದಿರೋ ನೋವಿದ್ರೂ ಕೂಡ ನಿಮಗೆ 12 ದಿನದಲ್ಲಿ ಅದು ನಿಮಗೆ ಕಡಿಮೆ ಆಗುತ್ತೆ. ಮಂಡಿ ನೋವು ನಿಮಗೆ ಬ್ಯಾಕ್ ಪೇನ್ ಇರಲಿ ಅಥವಾ ಆಪರೇಷನ್ ಆಗಿರೋ ಬ್ಯಾಕ್ ನೋವು ಇರುತ್ತೆ, L4 ಅದೆಲ್ಲ ಆಪರೇಷನ್ ಆಗಿರೋ ನೋವುಗಳು, ಅದನ್ನು ಇದರಲ್ಲಿ ಕಡಿಮೆ ಆಗುತ್ತೆ ನಿಮಗೆ. ಅದೇ ಸಲ ತುಂಬ ಈಗ ಉದಾಹರಣೆಗೆ ಈಗ ನಾನು ವಿಡಿಯೋ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಸೊ ಲಾಂಗ್ ಅವರ್ಸ್ ಕುತ್ಕೊಂಡು ಎಡಿಟಿಂಗ್ ಮಾಡಿ ಬ್ಯಾಕ್ ಪೇನ್ ಬರ್ತಿರುತ್ತೆ, ಅದಕ್ಕೆಲ್ಲ ಹಚ್ಬೋದು ಸರ್. ಇದನ್ನು 12 ದಿನ ನೀವು ಬೆಳಿಗ್ಗೆ ಒಂದ್ಸಲ ರಾತ್ರಿಗೆ ಒಂದ್ಸಲ ಹಚ್ಕೊಳ್ಳಿ, ನಿಮ್ಗೆ ಅದು ಎಷ್ಟು ರಿಲೀಫ್ ಸಿಗುತ್ತೆ. ಒಂದು ವಾರದಲ್ಲೇ ನಿಮ್ಗೆ 60 to 70% ರಿಲೀಫ್ ಆಗುತ್ತೆ. ಬಟ್ ಆ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ನ ಮಾಡಬೇಕು, ಪ್ರಾಪರ್ ಆಗಿ ಮಾಡಬೇಕು. ಅದಕ್ಕೆ ಆಡಿಯೋ ಕೊಟ್ಟಿದ್ದೀವಿ, ವೆಬ್ಸೈಟಲ್ಲಿ ಆಡಿಯೋ ಇರುತ್ತೆ, ಎಲ್ಲ ನಿಮ್ಮ ಪ್ರೊಸೀಜರ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಅದು ಇದ್ರ ಮೇಲೇನೂ ಇದೆ, ಬಟ್ ಆದ್ರೂ ಒಂದ್ಸತಿ ನೀವು ಆಡಿಯೋ ಕೇಳಿಸ್ಕೊಳ್ಳೋದು ಬೆಟರ್. ಸೂಪರ್. ಇನ್ನೊಂದು ನಮ್ಮ ತುಪ್ಪ ಮಲ್ನಾಡ್ ಗಿಡ್ಡದ್ದು ತುಪ್ಪ ಸರ್. ಇದೇನು ಮಲ್ನಾಡ್ ಗಿಡ್ಡ ಆಕಳು ಬರುತ್ತೆ, ಅದು ನಿಮಗೆ ದಿನಕ್ಕೆ 1 ರಿಂದ 1.5 ಲೀಟರ್ ಹಾಲು ಅಷ್ಟೇ ಕೊಡೋದು ಸರ್. ಮಲ್ನಾಡ್ ಗಿಡ್ಡಗಳು ಹೌದು, ಅಲ್ಲ, ಎನಿ ದೇಸಿ ಹಸುಗಳು ಕಡಿಮೆ ಹಾಲು ಕೊಡ್ತವೆ. ಹೌದು, ಆ ಥರ ಕೊಡೋದು. ಆಮೇಲೆ ನಮ್ಮ ದೇಸಿ ಹಸುಗಳದ್ದು ಇನ್ನೊಂದು ಏನಂತ ಹೇಳಿದ್ರೆ, ನೀವು ಹೊರಗಡೆ ಎಲ್ಲ ಸಿಗುತ್ತೆ ದೇಸಿ ಹಸುಗಳಿವು, ಬಟ್ ಅವಾಗೆಲ್ಲ ನೀವು ಬೇರೆ ಫುಡ್ನ ಹಾಕಿ ಸಾಕ್ತಾರೆ. ನಮ್ಗಳದ್ದು ನ್ಯಾಚುರಲ್ ಆಗಿ ನಮ್ಮ ಕಾಡಲ್ಲಿ ಏನು ಸಿಗುತ್ತೆ ಅದನ್ನ ತಿಂದು ಹಾಲು ಕೊಡುವಂತ ಹಾಲಿಂದ ಮಾಡಿರೋಂಥ. ಸೊ ಕಾಡಲ್ಲಿ ಮೇಯ್ದು ಹಾಲು ಕೊಡೋ ಹಸುಗಳು ತುಪ್ಪ ಇದು ಔಷಧಿಯುಕ್ತ ತುಪ್ಪ. ನೀವು ಮಾರ್ಕೆಟಿಂದ ತರೋ ತುಪ್ಪನ 2-3 ಸ್ಪೂನ್ ಹಾಕೊಳ್ಳೋದು ಒಂದೇನೆ, ನಮ್ದು 1 ಸ್ಪೂನ್ ಹಾಕೊಂಡ್ರೆ ಸಾಕು. ವಾವ್, ಅದ್ರ ಪರಿಮಳನ ನೀವು ನೋಡಿ. ಓಹೋ, ಸಕ್ಕತ್ತಾಗಿದೆ ಸ್ನೇಹಿತರೆ. ನೀವು ನಿಜಕ್ಕೂ ಅದ್ಭುತವಾದ ಸುಗಂಧ ಬರ್ತಾ ಇದೆ. ಆ ಸುಗಂಧ ಬರಕ್ಕೆ ಏನೂ ಹಾಕಿಲ್ಲ ನೀವು? ಏನು ಹಾಕಿಲ್ಲ ಸರ್. ಓಕೆ. ಹಳೆ ಕಾಲದ ಪ್ರೊಸೆಸ್ ಏನಿದೆ, ಹಾಲನ್ನ ಬಿಸಿ ಮಾಡಿ ಮೊಸರು ಮಾಡಿ ಅದರಿಂದ ಮಜ್ಜಿಗೆ ನಮ್ಮದಲ್ಲಿ ಬೆಣ್ಣೆ ತೆಗೆದು ಬೆಣ್ಣೆನಲ್ಲಿ ಮಾಡಿರುವಂತ ತುಪ್ಪ. ವಾವ್, ಎಷ್ಟು ಅರ್ಧ ಲೀಟ್ರಾ? ಇದು ಅರ್ಧ ಲೀಟ್ರ್, ಇದು ಅರ್ಧ ಲೀಟ್ರು. ಇದು ಡೆಮೋಗ್ ಅಂತ ಇಟ್ಟಿರೋದು. ಓಕೆ ಓಕೆ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತ ಕಾಡಲ್ಲಿ ಸಿಗುವಂತ ಪ್ಯೂರ್ ಹನಿ ಸರ್. ಇದು ಜೇನು. ಓ, ಕಾಡಲ್ಲಿ ದೊಡ್ಡ ದೊಡ್ಡ ಮರದಲ್ಲಿ ಕಟ್ಟಿರುತ್ತಲ್ಲ. ಹಾ, ಇದು ದೊಡ್ಡ ಜೇನಲ್ಲ. ನಿಮ್ ಜೇನಲ್ಲಿ ವೆರೈಟೀಸ್ ಬರುತ್ತೆ, ಹೆಜ್ಜೇನು, ಸಣ್ಣ ಜೇನು, ಆ ತರ ವೆರೈಟೀಸ್ ಬರುತ್ತೆ. ಸಣ್ಣ ಜೇನಲ್ಲಿ ಇರೋದು, ದೊಡ್ಡ ಜೇನಲ್ಲಿ ನಿಮ್ಗೆ ಅಷ್ಟು ಮೆಡಿಸಿನ್ ವ್ಯಾಲ್ಯೂ ಬರಲ್ಲ. ಸೊ ಇದು ಸಣ್ಣ ಜೇನಲ್ಲಿ ತುಂಬಾ ಔಷಧಿಯುಕ್ತ ಜೇನು ಸರ್. ಇದನ್ನ ತುಡುವೆ ಜೇನು ಅಂತಾನೆ. ನಿಮ್ಗೆ ನಾನು ಟೇಸ್ಟಿಗೆ ಕೊಡ್ತೀನಿ. ಇದನ್ನ ನಾನು ಯಾಕೆ ಇಷ್ಟು ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಜೇನನ್ನ ನೀವು ಬರೀ ಹಿಂಗ್ ನೆಕ್ಕಿದ್ರೆ ಅದ್ರದ್ದು ಗೊತ್ತಾಗಲ್ಲ ನಿಮಗೆ. ಇದನ್ನ ಪೂರ್ತಿ ಒಂದೇ ಸತಿ ನೀವು ತಿಂದಾಗ ಅದು ನಿಮ್ ಗಂಟ್ಲಲ್ಲಿ ಹೋಗುವಂತ ಫೀಲ್ ನಿಮ್ಗೆ ಆಗ್ಬೇಕು. ಸೊ ಅದು ಪ್ಯೂರ್ ಹನಿ. ಓಕೆ. ಆ ಫೀಲಿಂಗ್ ಇದೆ ಅಲ್ಲ, ಅದು ಗೊತ್ತಾಗ್ಬೇಕು. ಸೊ ಗಂಟಲು ಇಳಿಯುವಾಗ ಏನ್ ಫೀಲ್ ಆಗುತ್ತೆ ಅದು ಇಂಪಾರ್ಟೆಂಟ್. ಇದನ್ನ ನೀವು ಪೂರ್ತಿ ಒಂದೇ ಸತಿ ತಿನ್ಬೇಕು. ಈಗ ಫೀಲ್ ಈಗ ತುಂಬಾ ಚೆನ್ನಾಗಿದೆ. ಇದು ಇನ್ನೊಂದು ಡ್ರಾಪ್ ಹಾಕಿ. ಆಹಾ, ನಿಜಕ್ಕೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಒರಿಜಿನಲ್ ಪ್ಯೂರ್ ಜೇನುತುಪ್ಪ, ಇದು ತುಡುವೆ ಜೇನು. ಹೌದು ಸರ್. ಈ ಫೀಲಿಂಗ್ ಏನಿದೆ ನಿಮ್ಗೆ ಗಂಟ್ಲಲ್ಲಿ ಹೋಗೋದು, ಇದು ಪ್ಯೂರ್ ಹನಿಯಲ್ಲಿ, ಔಷಧಿಯುಕ್ತ ಹನಿಯಲ್ಲಿ ಮಾತ್ರ ಬರುತ್ತೆ. ನಿಮ್ಗೆ ಎಲ್ಲ ಹನಿಯಲ್ಲೂ ಸಿಗಲ್ಲ ಆ ಥರ ಇದು. ಇದನ್ನ ನೀವು ಮೆಡಿಸನ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಕರೆಕ್ಟ್. ಈ ಮನೇಲಿ ಮಕ್ಕಳಿಗೆ, ನಮ್ಮ ವೈಫ್ ಕೆಮ್ಮಿದ್ರೆ ಹಾಕ್ತಿರ್ತಾರೆ. ಸೊ ನಾವೇನ್ ಮಾಡ್ತೀವಿ, ಮಾರ್ಕೆಟಿಂದ ತೊಗೊಂಡ್ಬಂದು ಹಾಕ್ಬಿಡ್ತೀವಿ. ಹೆಂಗಿರುತ್ತೆ ನಮಗೆ ಗೊತ್ತಿಲ್ಲ ಸರ್. ಸೊ ಪ್ಯೂರ್ ಹನಿನ ಕೊಟ್ಟಾಗ ಬೆನಿಫಿಟು ಚೆನ್ನಾಗಿರುತ್ತೆ, ಬೇಗ ಹುಷಾರೂ ಆಗುತ್ತೆ ಮಕ್ಕಳು. ಸೊ ಅದಕ್ಕೆ ಇದು ಹನಿ. ಸೊ ನಿಮಗೆ ಇಲ್ಲಿರೋ ಪದಾರ್ಥಗಳಿಗೆ ಬಹಳ ದೊಡ್ಡ ಸಪೋರ್ಟ್ ಅಂದ್ರೆ ಈ ಉತ್ತರ ಕನ್ನಡದ ಕಾಡು ಸರ್. ಮೇನ್ ನಮಗೆ ಇರೋದೇನೆ ಈ ಉತ್ತರ ಕನ್ನಡದ ಕಾಡು. ಕೋವಿಡ್ ಅಲ್ಲಿ ಎಲ್ಲ ಕಡೆ ಸಫರ್ ಮಾಡಿದ್ದಾರೆ. ಸೇಫ್ ಆಗಿರೋದೇ ನಾವು ಅಂತ ನಮ್ಮ ನಂಬಿಕೆ. ಕಾಡಲ್ಲಿರೋರು ನಮ್ಮಲ್ಲಿ ಸಿಗುವಂತ ಆಕ್ಸಿಜನ್ ಲೆವೆಲ್ ಏನಿದೆ ಅದು ನಿಮ್ಗೆ ಎಲ್ಲೂ ಸಿಕ್ಕಲ್ಲ. ಸೊ ನಿಮಗೆ ಆಕ್ಸಿಜನ್ ಟ್ಯಾಂಕ್ ಹೋಗಿ ಅದಕ್ಕೆಲ್ಲ ಒದ್ದಾಟ ಜಗಳ ಇಲ್ಲ? ಏನು ಜಗಳ ಇಲ್ಲ, ನಮ್ಗೆ ನ್ಯಾಚುರಲಿ ಸಿಗುತ್ತೆ. ಸೊ ತುಂಬಾ ಒಳ್ಳೆ ಕಾಡು, ನ್ಯಾಚುರಲ್. ನಮಗೆ ಡಸ್ಟ್ ಪ್ರಾಬ್ಲಮ್ಮು, ಆಮೇಲೆ ಈ ಪೊಲ್ಯೂಷನ್ ಅದೆಲ್ಲ ತುಂಬಾ ಇರುತ್ತೆ. ಬಟ್ ಕಂಪೇರ್ ಸಿಟಿಗಳನ್ನು ಮಾಡಿದ್ರೆ ಇದು ತುಂಬಾ ಪರಿಶುದ್ಧವಾದ ಗಾಳಿ ನಮ್ಮಲ್ಲಿ ಸಿಗುತ್ತೆ. ಸ್ವರ್ಗದಲ್ಲಿ ಇದ್ದಂಗೆ ಇದೀರಾ? ಸ್ವರ್ಗದಲ್ಲಿನೇ ಇದ್ದೀವಿ. ಸ್ವರ್ಗದಲ್ಲಿ ಇದ್ದಂಗೆಲ್ಲ ಸ್ವರ್ಗದಲ್ಲೇ ಇದಾರಂತೆ. ಎಂತ ಮಾತು. ನಮ್ಮ ಕಾಡನ್ನ ನೀವು ಒಂದ್ ರೌಂಡ್ ಹಾಕಿದ್ರೆ ನಿಮ್ಗೆ ಆ ಸ್ವರ್ಗ ಇಲ್ಲಿ ಗೊತ್ತಾಗುತ್ತೆ. ವಾವ್, ಹೌದು ಸರ್. ಅಷ್ಟು ಚೆನ್ನಾಗಿರೋ ಕಾಡು ನಮ್ದು. ಅಲ್ಲಿ ಸಿಗುವಂತ ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಆ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿದೆ. ಹನಿ ನೋಡಿದ್ರಿ, ಹನಿಯಲ್ಲೇ ಮಾಡಿರೋಂಥ ಇನ್ನೊಂದು ಪ್ರಾಡಕ್ಟ್ ಟೇಸ್ಟಿಗೆ ಕೊಡ್ತೀನಿ. ನನಗೆ ಆಕ್ಚುಲಿ ಸ್ವರ್ಗ ಫೀಲ್. ಯಾಕೆ ಹೇಳಿ, ಎಲ್ಲ ಫ್ರೀಯಾಗಿ ತಿನ್ನಕ್ಕೆ ಸಿಗ್ತಾ ಇದೆ ಇವತ್ತು ನನಗೆ. ಇದು ನೀವು ಕ್ಯಾಮ್ರಾ ತಗೊಂಡ್ಬಂದಿದ್ದೀರಾ ಅಂತಲ್ಲ, ನಮ್ಮಲ್ಲಿ ಬರೋ ಅಂತ ಪ್ರತಿಯೊಂದು ಕಸ್ಟಮರ್ಗು ನಿಮ್ಗೆ ಏನ್ ನಾನು ಟೇಸ್ಟ್ಗೆ, ಸ್ಮೆಲ್ಗೆ ಕೊಟ್ಟೆ ಇದನ್ನ ಪ್ರತಿಯೊಬ್ಬ ಕಸ್ಟಮರ್ಗು ಮಾಡೋದೇನೆ ಸರ್. ಓಕೆ, ಎಲ್ಲರೂ ಕೊಡ್ತೀರಿ ಟೇಸ್ಟ್ಗೆ? ಸರ್ ಇದು ಗುಲ್ಕನ್ ತಿಂದಿದ್ದೀರಾ ನೀವು? ಗುಲ್ಕನ್ ನಂಗೆ ತುಂಬಾ ಇಷ್ಟ. ಗುಲ್ಕನ್ ತುಂಬಾ ಇಷ್ಟ. ಅದು ಶುಗರ್ ಅಲ್ಲಿ ಮಾಡಿರ್ತಾರೆ, ಗುಲ್ಕನ್ ಸಕ್ಕರೆಯಲ್ಲಿ ಮಾಡಿರ್ತಾರೆ. ಇದು ಪ್ಯೂರ್ ಹನಿಯಲ್ಲಿ ಮಾಡಿರುವಂತ ಗುಲ್ಕನ್. ಹನಿನ ಮತ್ತೆ ರೋಸ್ ಪೆಟಲ್ಸ್, ಗುಲಾಬಿ ಹೂವಿನ ಪಕಳೆಗಳು ಮತ್ತು ರೋಸ್ ಹನಿ, ಜೇನುತುಪ್ಪ ಅದ್ರಲ್ಲಿ ಮಾಡಿರೋದು.
ತಿನ್ಬಿಡಿ ಇಷ್ಟೇ ಇಷ್ಟೇ ತಿನ್ನಿ ಸರ್, ಟೇಸ್ಟ್ ಮಾಡಿ, ಇನ್ನೂ ಕೊಡ್ತೀನಿ. ವಾವ್, ನೀವು ಇವಾಗ ಬನ್ನು ಬಟರ್, ಸಖತ್ತಾಗಿದೆ ಸ್ನೇಹಿತರೆ. ರೋಸ್ ಫೀಲ್ ಇದೆ. ನಮ್ದು ಗುಲ್ಕನ್ನ ನಿಮ್ಮ ಬನ್ನು ಬಟರ್ ನೀವು ಹೇಳಿದ್ರಿ, ಅದು ತುಂಬಾ ಫೇಮಸ್ ಇದೆ ಅಂತ ಗೊತ್ತು, ಕೇಳಿದೀನಿ ನಾನು ತುಂಬಾ. ಹೌದು, ನನಗೆ ಬಹಳ ಇಷ್ಟ, ಅದು ಕೆಲವ್ರಿಗೆ ಇಷ್ಟ ಆಗಲ್ಲ. ಹೌದು, ಸೊ ಅದನ್ನ ಇದ್ರ ಜೊತೆ ಒಂದ್ಸತಿ ಟ್ರೈ ಮಾಡಿ ಸರ್. ಮತ್ತೆ ಫೀಲಿಂಗ್ ಬೇರೆ. ಮಕ್ಳಿಗೆ ನಾವು ಜಾಮ್ ಕೊಡ್ತೀವಿ, ಜಾಮ್ ಕೊಡೋ ಬದಲು ನೀವು ಇದನ್ನ ಕೊಟ್ರೆ ಅದು ಇನ್ನೂ ಅವ್ರಿಗೂ ಒಳ್ಳೇದು, ಕೆಮಿಕಲ್ ಇರಲ್ಲ, ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇವಾಗ ಸ್ವೀಟ್ ನೀವು ತುಂಬಾ ತಿಂದಿದ್ದೀರಾ, ಸೊ ಅದಕ್ಕೆ ಒಂದು ಖಾರದ ಐಟಮ್ ಕೊಡ್ತೀವಿ. ಖಾರ ಕೊಡ್ತೀರಾ? ಕೊಡಿ, ಒಂದು ಕೆಜಿ ಮಿಕ್ಸರ್ ಕೊಡಿ. ಮಿಕ್ಸರ್ ಎಲ್ಲ ಇಲ್ಲ ಸರ್ ನಮ್ಮ ಹತ್ರ. ಮತ್ತೆ ಮಿಡಿ ಮಾವಿನಕಾಯಿ ಗೊತ್ತಿರಬೇಕು. ಓ, ಮಿಡಿ, ಅಪ್ಪೆ ಮಿಡಿ. ಅಪ್ಪೆ ಮಿಡಿಲಿ ಉಪ್ಪಿನಕಾಯಿ ಮಾಡ್ತಾರೆ. ಹೌದೌದು, ಮಲೆನಾಡಲ್ಲಿ ಫೇಮಸ್. ಇದು ಅಪ್ಪೆ ಮಿಡಿ ಫುಲ್ ಉಪ್ಪಿನಕಾಯಿ. ಅಪ್ಪೆ ಮಿಡಿ ಪಿಕಲ್ಲು. ಓಕೆ, ಫುಲ್ ಬರುತ್ತೆ ಇದು. ಓಕೆ, ಇದು ಅಪ್ಪೆ ಮಿಡಿ ಕಟ್ ಪೀಸ್. ಅಪ್ಪೆ ಮಿಡಿ ಕಟ್ ಪೀಸು. ಹೌದು. ಓಕೆ, ಇದು ಫುಲ್ ಜಜ್ಜಿರ್ತಾರೆ. ಇದು ಫುಲ್ ಪೀಸ್ ಇರುತ್ತೆ. ಪೀಸ್ ಮಾಡಿರ್ತೀವಿ, ಇದು Okay. ಫುಲ್ ಹಾಕಿರ್ತೀವಿ. ಎಸ್, ಇದು ಅಪ್ಪೆ ಮಿಡಿ ಚಟ್ನಿ, ಅಪ್ಪೆ ಮಿಡಿ ಚಟ್ನಿ. ತೊಕ್ಕು ಅನ್ಬೋದು ಇದನ್ನ. ಓ, ಏನ್ ತೊಕ್ಕು. ಬೇಕಾದ್ರೂ ಅನ್ಬೋದು. ಹೌದೌದು, ಬಿಡುದು. ತಿನ್ಬಿಡಿ ಸರ್. ಹಾ, ಸಖತ್ತಾಗಿದೆ. ರೊಟ್ಟಿ, ದೋಸೆ, ಚಪಾತಿ, ಮೊಸರನ್ನಕ್ಕೆ ಮಾಡ್ಸಿರುವಂತ ಚಟ್ನಿ ಸರ್. ನಮ್ಮ ಮನೆಯವರು ನಾರ್ತ್ ಕರ್ನಾಟಕದವರು. Okay. ಅವರು ಜೋಳದ ರೊಟ್ಟಿ ಚಪಾತಿ ಭಯಂಕರ ಇಷ್ಟ ಅವ್ರಿಗೆ. ಬಹುಶಃ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಇದು, ಖಂಡಿತ. ಜೊತೆಗೆ ಅಪ್ಪೆ ಮಿಡಿ ಉಪ್ಪಿನಕಾಯಿ, ಅಪ್ಪೆ ಮಿಡಿ ಕಟ್ ಪೀಸ್ ಉಪ್ಪಿನಕಾಯಿ ಕೂಡ ಇದೆ. ಅದಾದ್ಮೇಲೆ ಇದರಲ್ಲಿ ಸ್ವೀಟ್ ಲೆಮನ್ ಪಿಕಲ್ ಇದೆ. ಆಮೇಲೆ ಲೆಮನ್ ಗ್ರೀನ್ ಚಿಲ್ಲಿ ಪಿಕಲ್ ಇದೆ. ಇದೆಲ್ಲಾನು ತಿನ್ನೋ ಪದಾರ್ಥಗಳು ಕೆಲವೊಂದು. ಓಹೋ, ಓಕೆ. ಇದು ನಿಮಗೆ ಗೊತ್ತಿರಬೇಕು, ನಿಮ್ಮಲ್ಲಿ ಏನಂತಾರೆ, ಹುಣಸೆಹಣ್ಣು ಲಾಲಿಪಾಪ್ ಇದು ನಮ್ಮ ಕಡೆಗೆ. ಇದು ಬೆಲ್ಲ, ಜೀರಿಗೆ, ಹುಣಸೆಹಣ್ಣು ಎಲ್ಲ ಹಾಕಿ ಮಾಡಿರೋಂಥ ಲಾಲಿಪಾಪ್ ಮಕ್ಕಳಿಗೆ. ಹೌದು. ದಾಂಡೇಲಿಗೆ ಬಂದು ನನ್ನ ಮಗು ತರ ಆಗ್ಬಿಟ್ಟಿದ್ದೀನಿ ಸ್ನೇಹಿತರೆ ನಾನು. ಇದೆಲ್ಲ ಮಕ್ಕಳಿಗೆ ಚಾಕ್ಲೇಟ್ ತರ. ಮಕ್ಕಳಿಗೂ ಆಯ್ತು, ಹಾ. ನೀವೆಲ್ಲಾನು ಇದನ್ನ ಮರ್ತು ಬಿಟ್ಟಿದ್ದೀರಾ ಸರ್ ಇವಾಗ. ಹೌದು, ನಾವೆಲ್ಲ ಸಣ್ಣವರಿದ್ದಾಗ ಇದಕ್ಕೆ ಜಗಳ ಆಡ್ತಿದ್ದು. ಅದಕ್ಕೇನೆ ಇವಾಗ ಅದೆಲ್ಲ ನೆನ್ಪು ಬರ್ಲಿ, ಜಗಳ ಆಡಿರೋದಂತ ಹೇಳಿ ಇದನ್ನ ಮಾಡಿದೀವಿ. ಹಂಗೇನೆ ಇದು ಬೆಲ್ಲ ಮತ್ತು ಕಾಳು ಮೆಣಸು ಹಾಕಿರೋ ಕ್ಯಾಂಡಿ. ಇದೆಲ್ಲ ಏನಿದೆ ಸರ್ ಇಲ್ಲಿ ಕಾಣ್ತಿರೋದು ನಿಮ್ಗೆ, ಇದೆಲ್ಲ ಮೆಡಿಸನ್ಗಳು. ಸ್ತ್ರೀ ಮೆಡಿಸಿನ್ ಅಂತಿದೆ. ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜು, ಇರ್ರೆಗ್ಯುಲರ್ ಪೀರಿಯಡ್ಸು, ಎಕ್ಸೆಸಿವ್ ಬ್ಲೀಡಿಂಗ್ ಎಲ್ಲ ಇರುತ್ತೆ, ಸೊ ಅದಕ್ಕೆ ಮಾಡಿರೋಂಥ ಮೆಡಿಸನ್. ಓ, ಹೆಣ್ಮಕ್ಳ ಋತುಚಕ್ರ ಸಮಸ್ಯೆ ಆದಾಗ ಇದು. ಹೌದು. ಓಕೆ. ಇದು ಸಂಧಿವಾತ ಅಂತ ಇರುತ್ತಲ್ಲ, ರುಮಟೈಡ್ ಆರ್ಥರೈಟಿಸ್, ಅದಕ್ಕಿರುವಂಥ ಮೆಡಿಸನ್. ಈ ಪ್ಯಾಕೇಜ್, ಇದೊಂದು ಪ್ಯಾಕೇಜ್. ಒಂದು ಪ್ಯಾಕೇಜ್, ಇವೆಲ್ಲ ಒಂದೊಂದು ಪ್ಯಾಕೇಜ್ಗಳು ಇರುತ್ತೆ. ಇದನ್ನ ನಿಮ್ಮ ಇನ್ಸ್ಟ್ರಕ್ಷನ್ ಆಡಿಯೋ ಇರುತ್ತೆ, ನೋಡ್ಕೊಂಡು ತಗೋಬೇಕು. ಹೌದು. ಅಸ್ತಮಾ ಸರ್, ದೊಡ್ಡ ಇವಾಗ ನಗರಗಳಲ್ಲಿ ದೊಡ್ಡ ಸಮಸ್ಯೆ. ಹೌದು, ಇದು ಅಸ್ತಮಾಗೆ. ನಿಮಗೆ ಎಷ್ಟೇ ವರ್ಷದಿಂದ ಅಸ್ತಮಾ ಇದ್ರೂ ಕೂಡ ಈ ಒಂದು ಕೋರ್ಸ್ ಮುಗಿಯೋಷ್ಟರಲ್ಲಿ ಅವರಿಗೆ 30 to 40% ರಿಲೀಫ್ ಸಿಗುತ್ತೆ. ಅಷ್ಟು ಬೆನಿಫಿಟ್ ಇದೆ ಸರ್ ಇದರಲ್ಲಿ. ಇದನ್ನ ನೀವು ಕೋರ್ಸ್ನ ಕಂಟಿನ್ಯೂ ಮಾಡಬೇಕು, ಒಂದೇ ಕೋರ್ಸಲ್ಲಿ ಪೂರ್ತಿ ಹೋಗಲ್ಲ, ಕೋರ್ಸ್ಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬಟ್ ಆ ರಿಲೀಫ್ ಏನು ಸಿಗುತ್ತೆ ಅವರಿಗೆ, ಅದು ಅವ್ರಿಗೆ ತುಂಬ ಖುಷಿ ಕೊಡುತ್ತೆ. ಅಷ್ಟು ಒಳ್ಳೆ ಪ್ರಾಡಕ್ಟ್. ರಿವ್ಯೂಸ್ ನಮಗೆ ತುಂಬ ಚೆನ್ನಾಗಿದೆ. ಇವಾಗ ಇನ್ನೊಂದಿರೋದು ನ್ಯಾಚುರಲ್ ಆಗಿ ಎಲ್ಲರಿಗೂ ಕಾಮನ್ ಆಗಿರೋದು ಅಲರ್ಜಿ, ಡಸ್ಟ್ ಅಲರ್ಜಿ. ಬೆಳಿಗ್ಗೆ ಎದ್ದ ತಕ್ಷಣ ಸೀನ್ತಾರೆ, ಮೂಗು ಸೋರ್ತಾ ಇರುತ್ತೆ, ಅಲರ್ಜಿ ಕಾಡ ಅಂತ ಹೇಳಿ. ಅಲರ್ಜಿ ಕಾಡ, ಅಲರ್ಜಿ ಕಷಾಯ ಏನಿಲ್ಲ, ಬೆಳಿಗ್ಗೆ ಒಂದ್ಸಲ ರಾತ್ರಿಗೆ ಒಂದ್ಸಲ ತಗೊಳ್ಳೋದು. ಹಂಗೆ ನೀರಿಗೆ ಮಿಕ್ಸ್ ಮಾಡಂಗಿಲ್ಲ, ಅದೇ ನೀರಲ್ಲಿ ಉಗುರು ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದು. ಬೆಳಿಗ್ಗೆ ಒಂದ್ಸಲ, ರಾತ್ರಿಗೆ ಒಂದ್ಸಲ, ರೆಡಿ ಇದೆ, ಮಿಕ್ಸ್ ಮಾಡಿ ಕುಡಿದು ಬಿಟ್ರೆ ಆಯ್ತು ಅಷ್ಟೇ ಸರ್. ಎಷ್ಟೇ ವರ್ಷದಿಂದ ಇರಲಿ, ನನ್ನ ಅಣ್ಣ ಇದ್ದಾನೆ ಸರ್, 12 ವರ್ಷದಿಂದ ಅವನಿಗೆ ಅಲರ್ಜಿ ಇತ್ತು, ಎಷ್ಟೋ ಮೆಡಿಸಿನ್ಸ್ ಎಲ್ಲ ಆಗಿಲ್ಲ. ನಂದು ಓನ್ ಎಕ್ಸ್ಪೀರಿಯನ್ಸ್ ಇದು. ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಅವನಿಗೆ ನಾವು. ಅದಾದ್ಮೇಲೆ ಈ ರ್ಯಾಕ್ ಮೇಲೆ ಬಂತು. ಅದಾದ್ಮೇಲೆ ನಮ್ದು ಎಷ್ಟೋ ಕಸ್ಟಮರ್ಸು ಇದರಿಂದ ಬೆನಿಫಿಟ್ಸ್ ತಗೊಂಡು ತುಂಬಾ ಆರಾಮಾಗಿ ಇದ್ದಾರೆ ಇವಾಗ. ಮಕ್ಕಳಿಂದ ಹಿಡಿದು ಯಾರಿಗಾದ್ರೂ ಇದನ್ನ ಕೊಡ್ಬೋದು ನಾವು. ಸೂಪರ್, ವೆರಿ ನೈಸ್. ಇನ್ನೊಂದು ಕಾಮನ್ ಆಗಿರುವಂತ ಇಶ್ಯೂ ಅಂದ್ರೆ ಅಸಿಡಿಟಿ. ಇದು ಕೋಕಮ್, ನೀವು ಇವಾಗ ಜ್ಯೂಸ್ ಡ್ರಿಂಕ್ ಕೋಕಮ್ ಅಲ್ಲಿ ಅದು ಕೆಂಪು ಕಲರ್ ಇರುತ್ತೆ ಸರ್. ಕೋಕಮ್ ಕೆಂಪು ಕಲರ್ ಇರುತ್ತೆ. ಸೊ ಅದರಲ್ಲಿ ವೈಟ್ ಕೋಕಮ್ ಅಂತ ಬರುತ್ತೆ, ಬಿಳಿ ಮುರುಗ್ಲು ಅಂತ ಹೇಳ್ತಾರೆ. ಆ ಕೋಕಮ್ಗಿಂತ ಈ ಬಿಳಿ ಮುರುಗ್ಲಲ್ಲಿ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇದು ಆಸಿಡಿಟಿ, ಕಾನ್ಸ್ಟಿಪೇಷನ್, ಡೈಜೆಷನಿಂಗ್ ಅಂತ ಮಾಡಿರೋದು. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ 1 ಟೇಬಲ್ ಸ್ಪೂನ್ ತಿನ್ನೋದು, 1 ಗ್ಲಾಸ್ ಉಗುರು ಬೆಚ್ಚಗಿರೋ ನೀರು ಕುಡಿಯೋದು, ಅಷ್ಟೇ ಇದ್ರ ಕೆಲಸ. ಎಂಥ ಕ್ರಾನಿಕ್ ಆಸಿಡಿಟಿ ಇದ್ರೂ ಕೂಡ 7 ದಿನದಲ್ಲಿ ನಿಮ್ಗೆ ಇದು ರಿಲೀಫ್ ಸಿಗುತ್ತೆ. ನೀವು ಯಾವುದೇ ಟ್ಯಾಬ್ಲೆಟ್ ತೊಗೊತಿದ್ರೂ ರಿಲೀಫ್ ಸಿಗುತ್ತೆ. ಇದು ಬಾಟಲ್ನ ಖಾಲಿ ಮಾಡಬೇಕು, ಲಾಂಗ್ ಟರ್ಮಲ್ಲಿ ರಿಸಲ್ಟ್ ಇರುತ್ತೆ ನಿಮಗೆ. ಇದು 7 ದಿನದಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ದುಡ್ಡು ವಾಪಸ್. 410 ರೂಪಾಯಿ ಇದ್ರ ಪ್ರೈಸು. ಅಕೌಂಟಿಗೆ ಹಂಗೆ ವಾಪಸ್ ಹೋಗುತ್ತೆ, ರಿಸಲ್ಟ್ ಇಲ್ಲ. ಹೌದು. ಅದನ್ನು ಡೈಜೆಷನ್ನು, ಕಾನ್ಸ್ಟಿಪೇಷನ್ನು, ಆಸಿಡಿಟಿ ಎಲ್ಲದಕ್ಕೂ ಬರುತ್ತೆ. ಇದು ಒಂದೇ ಪ್ರಾಬ್ಲಮ್ಗಂತಲ್ಲ. ಇನ್ನು ನೀವು
ಹಿಂಗನ್ನ ಬಳಸ್ತೀರಾ ಅನ್ಸುತ್ತೆ. ಹಿಂಗು ಹೌದು ಅಡುಗೆಗೆ. ಹಿಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡ್ಬೋದು ಅಂತ ಹೇಳ್ತಾರೆ. ಹೌದು ಕರೆಕ್ಟು. ಸ್ಮೆಲ್ ನೋಡಿ, ಹಂಗೆ ನೋಡಿ, ಹಂಗೆ ನೋಡಿ, ಭಯಂಕರ ಇದೆ. ಬೆಂಕಿ ಇದು. ವಾವ್. ಹಿಂಗೇನಿದೆ ಪೂರ್ತಿ ಪೌಡ್ರ್ ಆಗಲ್ಲ. ಪೂರ್ತಿ ನಿಮ್ಗೆ ಪೌಡ್ರ್ ಸಿಗುತ್ತಲ್ಲ ಹೊರಗಡೆ ಎಲ್ಲ, ಆ ಥರ ಪೌಡ್ರ್ ಆಗಲ್ಲ. ಆ ಥರ ಪೌಡ್ರ್ ಆದರೆ ಅದು ಹಿಂಗಲ್ಲ, ಪ್ಯೂರ್. ಇದು ಹಿಂಗೆ ಕಲ್ಕಲ್ಲಂಗೆ ಇರುತ್ತೆ ಇರಬೇಕು. ಪೂರ್ತಿ ನುಣ್ಣಗಾಗ್ಬಿಡಲ್ಲ ಅದು. ಆಗೋದೇ ಇಲ್ಲ, ಅದು ಪ್ಯೂರ್ ಹಿಂಗಿದ್ರೆ ಆಗಲ್ಲ ಸರ್. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಕ್ಚುಲಿ ವಾಟ್ ಹಿಂಗ್ ವಿ ಆರ್ ಈಟಿಂಗ್ ಅಂತ. ಹಿಂಗ್ ತಿಂದು ಮಂಗ ಆಗ್ತಾ ಇದೀವಿ. ಆಕ್ಚುಲಿ ಹಿಂಗು ಅಂದ್ಕೊಂಡು ತಿಂದು ಮಂಗ ಆಗ್ತಾ ಇದೀವಿ. ಆಮೇಲೆ ಒರಿಜಿನಲ್ ಇಲ್ಲಿದೆ. ಎಣ್ಣೆ ಜಿಡ್ಡು ಇದೆ ನೋಡಿ ಅದರಲ್ಲಿ, ಅದು ನೀವು ನೋಡಿರ್ಬೇಕು. ಹೌದು, ಇಲ್ಲೆಲ್ಲ ಅಂಟ್ಕೊಂಡಿದೆ. ಎಸ್. ಸೊ ಅದಿರಲೇಬೇಕು ಹಿಂಗಲ್ಲಿ. ಒಂದು ಪೂರ್ತಿ ಪೌಡರ್ ಆಗಲ್ಲ, ಇನ್ನೊಂದು ಎಣ್ಣೆ ಜಿಡ್ಡು. ಇವಾಗಿರೋದು ಪೌಡರ್ ತರ ಪೂರ್ತಿ ಪೌಡರ್ ಆಗಿ ಬರುತ್ತೆ. ಡಬ್ಬದಲ್ಲ ಕೊಡ್ತಾರೆ. ಇನ್ನೊಂದು ಇದೊಂದು ನೋಡ್ಬಿಡಿ. ಮೆಣಸು, ಇದು ಏಲಕ್ಕಿ. ಹೊರಗಡೆನೂ ಸಿಗುತ್ತೆ ಸರ್, ಸೂಪರ್. ಎಲ್ಲಾ ಕಡೆನೂ. ಅಲ್ಲಮ್ಮ, ಈ ಏಲಕ್ಕಿ ಮೆಣಸಿಗೆ ತಾನೇ ಬ್ರಿಟಿಷ್ನವ್ರು ಬಂದು ನಮ್ಮ ದೇಶನ ವರ್ಷಗಟ್ಟಲೆ ಆಳ್ಬಿಟ್ರು. ಇದ್ರದ್ದು ಏನಂತ ಹೇಳಿದ್ರೆ ಹೊರಗಡೆ ಸಿಗೋಂಥದ್ದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿಬಿಡ್ತಾರೆ ಎಲ್ಲ ಪ್ರಾಡಕ್ಟ್ಸ್, ಅಂದ್ರೆ ಮಸಾಲಾ ಐಟಮ್ಸ್. ಅದ್ರ ಪರಿಮಳ ಅಷ್ಟು ಇರಲ್ಲ ನಿಮ್ಗೆ. ಹೌದಾ ಮೇಡಮ್? ಹೌದು. ಈಗ ಹೊರಗಡೆ ಸಿಗೋ ಏಲಕ್ಕಿ ಇದಕ್ಕೆಲ್ಲ ಅದರಲ್ಲಿರೋ ಆಯಿಲ್ ಅಂಶ ನೀವು ಹೊರಗಡೆ ಮಾರ್ಕೆಟ್ ಅಲ್ಲಿ ಎಲ್ಲೋ ಸಿಗುತ್ತಲ್ಲ, ಅಲ್ಲೊಂದ್ಸಲ ನೋಡಿ ಇದೇ ಪರಿಮಳ ಬರುತ್ತೆ ಅನ್ನೋ ಇಲ್ವಾ ನಿಮ್ಗೆ ಗೊತ್ತಾಗುತ್ತೆ. ಅದು ಅದರಲ್ಲಿರೋ ಎಣ್ಣೆ ಅಂಶ ತೆಗೆದು ಬೇರೆ ಬಳಸ್ಕೊಂತಾರೆ. ಹೌದು. ನಮ್ಗೆ ಮಾಡೋದು ಎಲ್ಲ ಹೋಗಿಟ್ರು ಆ ಡ್ರೈನ ಅದನ್ನೇ ಮಾಡ್ತಾರೆ. ಇದು ಕಾಳ್ಮೆಣಸು. ಇದನ್ನು ನಮ್ಮ ತೋಟದಲ್ಲಿ ಅಂತಾನೆ ಬೆಳೆದಿರೋದು. ವಾವ್. ಅದು ಎಷ್ಟು ದಪ್ಪ ಇದೆ, ಎಷ್ಟು ಕಪ್ಪಗಿದೆ ಅನ್ನೋದು ನಿಮ್ಗೆ. ಹೌದು ಪ್ಯೂರ್. ಹೌದು, ಆಕ್ಚುಲಿ ಅದು ಗ್ರೇ ಕಲರ್ ಇರುತ್ತದು. ಹೌದು, ಫುಲ್ ಬ್ಲ್ಯಾಕ್ ಇರಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಬ್ಲ್ಯಾಕ್ ಇರೋ ಮೆಣಸು ನೋಡಿ ಸ್ನೇಹಿತರೆ. ಗ್ರೇ ಕಲರ್ ಇರ್ತದೆ, ಅದರ ಜೀವ ತೆಗೆದು ಬಿಡ್ತಾರೆ ಅದ್ರ. ಹೌದು. ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಹರ್ಬಲ್ ಹೇರ್ ಆಯಿಲ್. ಹೇರ್ ಗ್ರೋತ್ಗೆ ಅಂದ್ರೆ ಇರೋ ಕೂದಲು ಚೆನ್ನಾಗಿ ಬೆಳಿಲಿಕ್ಕೆ, ಸೊಂಪಾಗಿ ಬೆಳಿಲಿಕ್ಕೆ ಅದಕ್ಕೆ ಬರುತ್ತೆ ಸರ್ ಇದು. ಇದರಲ್ಲಿ ಇರೋಂಥ ಹರ್ಬ್ಸ್ ಏನಿದೆ 11 ಥರ ಹರ್ಬ್ಸ್ ಹಾಕಿದ್ದೀವಿ. ಮೆಂತ್ಯ ಇದೆ, ಕಲೋಂಜಿ ಅಂತ ಇದೆ, ಕರಿಬೇವು ಇರುತ್ತೆ, ಲವಂಚ ಬೇರ್ ಇರುತ್ತೆ. ಸೊ ಇದೇ ಥರ 11 ಟೈಪ್ ಹರ್ಬ್ಸ್ ಇದೆ. ಇದರಲ್ಲಿರೋ ಎಣ್ಣೆ ಖಾಲಿ ಆದಮೇಲೆ ನಿಮ್ಮ ಹತ್ರ ಇರೋ ಕೊಬ್ಬರಿ ಎಣ್ಣೆನ ಹಾಕಿಬಿಟ್ಟು ಮತ್ತೆ ಅದನ್ನ ರಿಯೂಸ್ ಮಾಡ್ಬೋದು. ಇದೇ ಬಾಟ್ಲಿಗೆ ಆ ಹರ್ಬ್ಸ್ ಹಂಗೆ ಇರುತ್ತೆ, ಎಣ್ಣೆ ಖಾಲಿ ಆಗುತ್ತೆ, ನಾವು ಕೊಬ್ಬರಿ ಎಣ್ಣೆ ಹಾಕೋತೀವಿ. ಮತ್ತೆ ಅದಕ್ಕೆ ಇದೆಲ್ಲ ಸೇರುತ್ತೆ. ಹೌದು, ಕೊಬ್ಬರಿ ಎಣ್ಣೆನೂ ಹಾಕೋತೀರಾ. ಕೊಬ್ಬರಿ ಎಣ್ಣೆ ನೀವೇನು ಮಾಡ್ತೀರಾ, ಹೊರಗಡೆ ಸಿಗೋದನ್ನ ಹಾಕೋತೀರಾ. ಅದಕ್ಕೆ ನೀವು ಪ್ಯೂರ್ ಕೊಬ್ಬರಿ ಎಣ್ಣೆನ ಹಾಕೋಬೇಕು, ಗಾಣದಲ್ಲಿ ತೆಗ್ದಿರೋಂಥ ಕೊಬ್ಬರಿ. ಈ ಎಣ್ಣೆನ ಅದ್ರಲ್ಲಿ ಹಾಕಿದ್ರೆ ಅದ್ರದ್ದು ಹರ್ಬ್ ಜೊತೆಗೆ ಇದು ಸೇರಿದಾಗ ಇದ್ರ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಇದು ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಹೇರ್ ಸ್ಮೂತ್ನಿಂಗ್ ಆಗುತ್ತೆ. ಇದು ಅಂದ್ರೆ ಲಾಂಗ್ ಪ್ರೊಸೆಸ್ ಸರ್. ಎಲ್ಲದಕ್ಕೂ ಮಸಾಜ್ ಮಾಡ್ಬೋದು, ಎಲ್ಲದಕ್ಕೂ ಬರುತ್ತೆ ನಿಮ್ಗದು. ತಲೆಗೆ ಹಚ್ಚಬಹುದು, ಬಾಡಿಗೆ ಹಚ್ಚಬಹುದು. ಏನ್ ನಾರ್ಮಲ್ ಕೊಬ್ಬರಿ ಎಣ್ಣೆ ತರಾನೇ ಯೂಸ್ ಮಾಡೋದು ಸರ್. ಇದು ಹರ್ಬಲ್ ಹೇರ್ ಆಯಿಲ್ ಏನಿದೆ ಅದು ನಿಮಗೆ ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ನಮ್ದು ಇರೋ ಕೂದಲು ಏನಿರುತ್ತೆ ಅದು ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ, ಥಿಕ್ಕಾಗಿ ಬರುತ್ತೆ. ಆಮೇಲೆ ಸ್ಮೂತ್ನಿಂಗ್ ಆಗುತ್ತೆ ಕೂದಲು. ನಾನು ಫುಲ್ ನುಣ್ಣಗೆ ಮಾಡ್ಕೊಂಡ್ ಬಂದ್ಬಿಟ್ಟು ನನಗೆ ಕೂದಲು ಬರ್ಸೇನು ನಾನು ಅದನ್ನ ಫಸ್ಟಿಗೆ ಹೇಳ್ಬಿಟ್ಟೆ ಸರ್. ಪವಾಡಗಳೇ ಇಲ್ಲ. ಹೋಗಿರೋ ಕೂದಲಿಗೆ ಏನೂ ಇಲ್ಲ. ಅದೇನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರಲ್ಲ ಅದೊಂದು ಬಿಟ್ರೆ ಬೇರೆ ಯಾವ್ದು ಇಲ್ಲ ಸರ್. ಅದಕ್ಕೆ ಪವಾಡಗಳಿಲ್ಲ, ಫಲಿತಾಂಶಗಳಿವೆ ಅಷ್ಟೇ. ವೆರಿ ನೈಸ್. ಇರೋ ಕೂದಲನ್ನ ಉಳಿಸ್ಕೋಬಹುದು. ಇರೋ ಕೂದಲನ್ನೇ ಚೆನ್ನಾಗಿ ಬೆಳೆಸ್ಕೋಬೇಕಂದ್ರೆ ಹರ್ಬಲ್ ಹೇರ್ ಆಯಿಲ್ ನ ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ನೋಡಿ. ಬಾಲ್ ಬಚಾವ್ ತಗೊಂಡ್ರೆ ಫಸ್ಟ್ ಕೂದಲು ಉದುರೋಗ್ತಾ ಇದ್ರೆ ಅಲ್ಲಿಗೆ ಸ್ಟಾಪ್ ಮಾಡುತ್ತದು, ನಿಂತ್ಕೋ ಇಲ್ಲಿಗೆ ಅಂತ. ಸೊ ಇದನ್ನ ಹಚ್ಕೊಂಡ್ರೆ ಅಲ್ಲಿಂದ ಮುಂದಕ್ಕೆ ಗ್ರೋತ್ ಹೆಲ್ಪ್ ಆಗುತ್ತೆ. ಸೂಪರ್ ಲಾಜಿಕ್. ಇನ್ನೊಂದು ಸ್ಪೈಸ್ಗಳು. ಮೂಲವ್ಯಾಧಿ. ಹೌದು, ಮೂಲವ್ಯಾಧಿಗೆ ಮೆಡಿಸನ್ ಸರ್ ಇದು. ಇದು ಬೀಜ ಇರುತ್ತೆ, 20 ಬೀಜ ಇದಾವೆ. ಈ 20 ಬೀಜ 20 ದಿನದ ಕೋರ್ಸು ಸರ್. ಈ ಒಂದು ಕೋರ್ಸ್ ಬಂದ್ಬಿಟ್ಟು 20 ದಿನದ ಇರುತ್ತೆ. ಒಂದು ಬೀಜನ 1 ದಿನಕ್ಕೆ ಅಂತ ಮಾಡಿರೋದು. ನಿಮಗೆ ಸ್ಟಾರ್ಟಿಂಗ್ ಲೆವೆಲ್ ಪೈಲ್ಸ್ ಇದ್ರೆ 1-2 ಕೋರ್ಸು ಸಾಕಾಗುತ್ತೆ. ಬ್ಲೀಡಿಂಗ್ ಆಗೋದು, ಉರಿಯೋದು, ಚುಚ್ಚೋದು ಅದೆಲ್ಲ ಇದ್ರೆ ಕೋರ್ಸ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಬ್ಬೊಬ್ರಿಗೆ 5-6 ಕೋರ್ಸ್ ಎಲ್ಲ ಬೇಕಾಗುತ್ತೆ. ಬಟ್ ಒಂದು ಕೋರ್ಸಲ್ಲಿ ಅವ್ರಿಗೆ ಖಂಡಿತವಾಗ್ಲೂ ಬೆನಿಫಿಟ್ ಸಿಗುತ್ತೆ. ಸೊ ಏನಿದೆ, ಹೇಗೆ, ಹೌ ಟು ಸ್ವಾಲೋ ಇಟ್? ಇದು ಏನಿಲ್ಲ, ಒಂದು ಬೀಜ ಇದೆಯಲ್ಲ, ಒಂದು ಬೀಜನ ರಾತ್ರಿಗೆ ನೀರಲ್ಲಿ ನೆನೆಸಿಟ್ಬಿಟ್ರೆ ಬೆಳಿಗ್ಗೆ ದಪ್ಪ ಆಗುತ್ತೆ ಈ ಬೀಜ. ಸೊ ಅದನ್ನ ಪೂರ್ತಿ ನೀರಲ್ಲಿ ಕಿವುಚ್ಕೊಂಡ್ಬಿಟ್ಟು ಆ ಪೂರ್ತಿ ನೀರನ್ನ ಕುಡಿಬೇಕು. ಅದ್ರ ಜೊತೆಗೆ ಎಳ್ನೀರನ್ನ ಕುಡಿಬೇಕು. ಆಮೇಲೆ ಸ್ವಲ್ಪ ಖಾರ, ನಾನ್ ವೆಜ್ ಅದನ್ನೆಲ್ಲ ಬಿಟ್ರೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಇನ್ನೊಂದು ಹರ್ಬಲ್ ಟೀ ಅಂತ ನಿಮಗೆ ನಾನು ಹೇಳಿದೆ ಅಲ್ಲಿ, ಇದು ಅದ್ರ ಪುಡಿ. ತುಳಸಿ, ಅಶ್ವಗಂಧ, ಲೆಮನ್ ಗ್ರಾಸು, ಪೆಪ್ಪರು ಹಾಕಿ ಮಾಡಿರುವಂಥ ಪೌಡ್ರು. ಶಂಖಪುಷ್ಪನೂ ಇರುತ್ತೆ ಇದರಲ್ಲಿ. ಕೆಮ್ಮು, ಕಫ, ಒಳಜ್ವರ ಅದೆಲ್ಲ, ಗಂಟ್ಲು ಕೆರೆತ ಎಲ್ಲ ಇರುತ್ತಲ್ಲ, ಅವಾಗ 2 ಚಿಟಿಕೆ 1 ಗ್ಲಾಸ್ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ, ಬೇಕು ಅಂದರೆ ಹನಿ ಹಾಕೊಂಡು ಇದನ್ನು ಕುಡಿಬೋದು. ಇಲ್ಲ ಹಾಗೇನೆ ಬೇಕಂದ್ರೂ ಕುಡಿಬೋದು. ಸೂಪರ್. ಇಷ್ಟು ಚಿಕ್ಕ ಬಾಟ್ಲು
ಸರ್ ಇದು ಒಂದು 2 ಚಿಟಿಕೆ ಹಾಕೊಳ್ಳೋದು ಅಷ್ಟೇ. ಸುಮ್ಮನೆ 2 ಚಿಟಿಕೆ, ಬಟ್ ಒಳ್ಳೆ ಪರಿಮಳ ಇದೆ. ಪರಿಮಳ ಇದೆ ಮೇಡಮ್, ಸಖತ್ತಾಗಿದೆ.